ಕೇರಳ ಕೇರಳ ಅಂದ್ರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಬೆಟ್ಟ ಗುಡ್ಡ ಭಯಾನಕ ಕಾಡು ಮರಗಳು ಅದರ ತುಂಬೆಲ್ಲ ಕಾಡು ಪ್ರಾಣಿಗಳು, ಅದನ್ನು ಮೀರಿ ದೆವ್ವ ಪೀಡೆ ಪಿಶಾಚಿ ಮಂತ್ರ ತಂತ್ರಗಳು, ಸ್ಟ್ರಾಂಗ್ ಆಗಿರುವಂಥ ದೇವರುಗಳು ದೇವಸ್ಥಾನಗಳು, ಈ ಥರ ತುಂಬ ನಿಗೂಢತೆಯನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿದೆ. ದೊಡ್ಡ ಕಾಡು, ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ದೊಡ್ಡ ದೊಡ್ಡ ಮರಗಳು, ಇನ್ನಷ್ಟು ಭಯಪಡಿಸುವಂತೆ ಕಾರ್ಮೋಡಗಳು ಕವಿದು ನಿಂತಿದೆ. ಸುತ್ತಲೂ ಕಾಡು, ಮಧ್ಯದಲ್ಲಿ ಸಣ್ಣದಾಗಿರೋಂಥ ಒಂದು ರೋಡು, ಮುಂದೆ ಹೋಗ್ತಾ ಹೋಗ್ತಾ ಕಾಡು ಇನ್ನಷ್ಟು ಭಯಾನಕವಾಗಿ ಕಾಣಿಸುತ್ತೆ. ಹಾಗೆ ಮುಂದೆ ಹೋಗಬೇಕಾದ್ರೆ ಒಂದು ದೊಡ್ಡ ಬಾಳು ಬಿದ್ದ ಬಂಗಲೆ ಸಿಗುತ್ತೆ. ಅಲ್ಲೇ ಹತ್ತಿರದಲ್ಲಿ ಒಂದು ಊರಿದೆ. ಆ ಊರಿನ ಜನ ಈ ಬಂಗ್ಲೆ ಕಡೆ ಕೈ ತೋರಿಸಿ ಮಾತಾಡೋಕ್ಕೂ ಸಹ ಹೆದರ್ತಾರೆ. ಸಂಜೆ ಮೇಲೆ ಯಾರೂ ಆ ಕಡೆ ತಿರುಗಿ ಸಹ ನೋಡಲ್ಲ. ರಾತ್ರಿ ಆದರೆ ಆ ಕಡೆ ತಲೆ ಹಾಕಿ ಸಹ ಮಲ್ಗೋಕ್ಕೆ ಹೆದರ್ತಾರೆ. ಅಲ್ಲಿ ದೆವ್ವ ಇದೆ ಅಂತ ಆ ಊರಿನ ಎಲ್ಲ ಜನರು ನಂಬ್ತಾರೆ. ನಾನು ಏನು ಕೇಳ್ತಿದ್ದೀನಿ ಅಂದರೆ, ಒಂದು ಜಾಗದಲ್ಲಿ ದೆವ್ವ ಇರೋದು ನಿಜ ಅಂದರೆ, ಆ ವಿಷಯ ನಿಮ್ಗೆ ಗೊತ್ತಿದೆ ಅಂದರೆ ಆ ಜಾಗಕ್ಕೆ ನೀವು ಒಬ್ಬರೇ ಹೋಗ್ತೀರಾ? ಅದರಲ್ಲೂ ನೈಟ್ ಟೈಮಲ್ಲಿ ಒಬ್ಬರೇ ಹೋಗ್ತೀರಾ? ಇಲ್ಲ ಅನ್ನೋದಾದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಡಿ. ಯಾಕೆ ಗೊತ್ತಾ, ಇವತ್ತು ನಾನು ನಿಮ್ಗೆ ಹೇಳೋಕೊಟ್ಟಿರೋ ರಿಯಲ್ ಗೋಸ್ಟ್ ಸ್ಟೋರೀಸಲ್ಲಿ 4 ಜನ ಹುಡುಗರು ಬರೀ ಹುಡುಗಾಟಿಕೆಗೆ ಅಂತ ಆ ದೆವ್ವದ ಬಂಗ್ಲೆಗೆ ಹೋಗ್ತಾರೆ. ಅಲ್ಲಿ ಹೋದವರ ಪರಿಸ್ಥಿತಿ ಈಗ ನೋಡಿದ್ರೆ ಹಬ್ಬ. ಅದರಲ್ಲೊಬ್ಬರು ನನ್ನ ಹತ್ರ ಬಂದು, ಬ್ರೋ, ನಾವು ಮಾಡಿದ್ದು ದೊಡ್ಡ ತಪ್ಪನ್ನು ಬೇರೆ ಯಾರೂ ಮಾಡಬಾರ್ದು ಅಂತ ತನ್ನ ಲೈಫಲ್ಲಿ ನಡೆದ ಅತಿ ಭಯಂಕರ ಘಟನೆಯನ್ನು ಶೇರ್ ಮಾಡಿದರು. ಅದನ್ನೇ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಇಂತಹ ರಿಯಲ್ ಆಗಿ ನಡೆದಿರೋ ಆರ್ ಕಥೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ವೆಲ್ಕಮ್ ಟು ಅದೃಶ್ಯ ಧ್ವನಿ. ಈ ಕತೆ ಶುರುವಾಗೋದು 4 ಜನ ಫ್ರೆಂಡ್ಸಿಂದ. ಅವ್ರ ಹೆಸರು ಏನಪ್ಪ ಅಂದರೆ ಮನೋಜ್, ವಿಕಾಸ್, ಹರ್ಷ ಮತ್ತು ರಾಹುಲ್. ಇವರೆಲ್ಲ ಸೆಕೆಂಡ್ PUC ಆದಮೇಲೆ ಬೆಂಗಳೂರಲ್ಲಿ ಡಿಗ್ರಿ ಕಾಲೇಜ್ಗೆ ಸೇರಿಕೊಂಡವರು. ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ, ಇವರು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ಬೇಕಾದ್ರು ಮಚ್ಚ ನೀನು ಬರ್ತೀಯಾ ಅಂತ ಒಟ್ಟಿಗೆ ಓಡಾಡಿಕೊಂಡು ಒಂದು ದೊಡ್ಡ ಗ್ಯಾಂಗ್ ಆಗಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದರು. ಈ ಗ್ಯಾಂಗಲ್ಲಿ ಸಾಕಷ್ಟು ಜನ ಹುಡುಗಿಯರು ಸಹ ಇದ್ದರು. ಇವರು ಆಲ್ಮೋಸ್ಟ್ ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ಗೆ ಬಂದಿದ್ದರು. ಒಂದು ದಿನ ಕಾಲೇಜ್ ಕ್ಯಾಂಟೀನಲ್ಲಿ ಕೂತು ಸುಮ್ಮನೆ ಹರಟೆ ಹೊಡಿತಿದ್ದಾಗ ಹರ್ಷ ಕೇಳ್ತಾನೆ, ಮಚ್ಚ ನಿನ್ನೆ ನೈಟ್ ಯಾವುದೋ ದೆವ್ವದ ವೆಬ್ ಸೀರೀಸ್ ನೋಡಿದೆ ಕಣೋ, ಭಯಂಕರವಾಗಿತ್ತು ಅಂತ. ಆಗ ಇವರ ಗ್ಯಾಂಗಲ್ಲೇ ಇದ್ದ ವೈಷ್ಣವಿ ಅನ್ನೋ ಕೇರಳದ ಹುಡುಗಿ ಸಡನ್ನಾಗಿ, ಏನರೋ ನೀವೆಲ್ಲರೂ ಈ ದೆವ್ವ ಪಿಶಾಚಿ ಇದೆಲ್ಲ ನಂಬ್ತೀರಾ ಅಂತ ಕೇಳ್ತಾಳೆ. ಆಗ ಈ ಹುಡುಗರು, ಇಲ್ಲಪ್ಪ, ನಾವೆಲ್ಲ ಅದನ್ನು ನಂಬಲ್ಲ, ದೆವ್ವನೂ ಇಲ್ಲ ಪಿಶಾಚಿಯೂ ಇಲ್ಲ, ಅವೆಲ್ಲ ಸುಮ್ಮನೆ ಸಿನಿಮಾಗೆ ವಿಡಿಯೋಗೆ ಅಂತ ಮಾಡ್ತಾರೆ ಅಂತ ತಳ್ಳಿ ಹಾಕ್ತಾರೆ. ಆ ಗ್ಯಾಂಗಲ್ಲಿ ಇದ್ದ ಮೈಸೂರು ಹಳ್ಳಿ ಕಡೆಯಿಂದ ಬಂದಿದ್ದ ಒಂದಿಬ್ಬರು ಮಾತ್ರ ನಮ್ಮೂರಲ್ಲಿ ನಮ್ಮ ಅಜ್ಜಿ ತಾತ ಕತೆ ಹೇಳಿದ್ದಾರೆ, ಊರಲ್ಲಿ ದೆವ್ವ ಎಲ್ಲ ಇದೆಯಪ್ಪ ಅಂತ ಹೇಳ್ತಾರೆ. ಆದರೆ ನಮ್ಮ ವಿಕಾಸ್, ಹರ್ಷ, ರಾಹುಲ್, ಮನೋಜ್ ಮಾತ್ರ ಈ ದೆವ್ವ ಇದೆ ಅನ್ನೋ ವಿಷಯನ ಚೂರು ಕೂಡ ನಂಬಲ್ಲ. ದೆವ್ವ ಇಲ್ಲ ಅಂತ ಹೇಳಿದ ಮೇಲೆ ಆ ಹುಡುಗರು ವಾಪಸ್ ವೈಷ್ಣವಿಗೆ ಕೇಳ್ತಾರೆ, ಯಾಕೆ ಸಡನ್ನಾಗಿ ಈ ಥರ ಪ್ರಶ್ನೆ ನಮ್ಮ ಹತ್ರ ಯಾಕೆ ಕೇಳಿದೆ ಅಂತ. ಆಗ ವೈಷ್ಣವಿ ಫುಲ್ ಸೀರಿಯಸ್ ಆಗಿ ತನ್ನ ಊರ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಇಲ್ಲಪ್ಪ, ನಮ್ಮ ಊರ ಕಾಡಿನ ಮಧ್ಯೆ ತುಂಬ ದಿನದಿಂದ ಪಾಳು ಬಿದ್ದಿರೋ ಒಂದು ಬಂಗ್ಲೆ ಇದೆ. ಆ ಬಂಗ್ಲೆ ಕಡೆ ಯಾರೂ ಹೋಗಲ್ಲ. ಊರವರೆಲ್ಲ ಒಳಗೊಳಗೆ ಮಾತಾಡಿಕೊಳ್ಳೋದೇನೆಂದರೆ, ಅದು ಭೂತ ಬಂಗಲೆ, ಅಲ್ಲಿ ಅವಳು ವಾಸ ಮಾಡ್ತಿದ್ದಾಳೆ, ಅಲ್ಲಿಗೆ ಹೋದರೆ ರಕ್ತ ಹೀರಿ ಬಿಡ್ತಾಳೆ ಅಂತ. ಆ ಬಂಗ್ಲೆ ಬಗ್ಗೆ ಊರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕತೆ ಹೇಳ್ತಾರಂತೆ. ರಕ್ತ ಕಾಟೇರಿ ಇದೆ, ದೊಡ್ಡ ಮಂತ್ರವಾದಿಗಳು ಬಲಿ ಕೊಟ್ಟು ಮಾಟ ಮಾಡುವ ಜಾಗ, ಅಲ್ಲಿ ಬರೀ ಆತ್ಮಗಳೇ ಓಡಾಡ್ತವೆ ಅಂತ ಅವಳು ಆಶ್ಚರ್ಯ ಮತ್ತು ಭಯದಿಂದ ಹೇಳ್ತಾಳೆ. ಇದನ್ನು ಕೇಳಿ ನಮ್ಮ ಹುಡುಗರು ಸುಮ್ಮನೆ ಇರ್ತಾರ? ಆ ಹುಡುಗಿ ವೈಷ್ಣವಿ ದೆವ್ವದ ಮನೆ ಬಗ್ಗೆ ಹೇಳಿದ ತಕ್ಷಣ ಹರ್ಷ, ರಾಹುಲ್, ಮನೋಜ್ ಮತ್ತು ವಿಕಾಸ್ ಗ್ಯಾಂಗ್ ತಮಾಷೆ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಸುಮ್ಮನೆ ಏನೇನೋ ಹೇಳ್ತೀಯಲ್ಲಮ್ಮ ನೀನು, ನಮ್ಮ ಏರಿಯಾ ಕಡೆ ಏನಾದರೂ ಈ ಥರ ಬಂಗ್ಲೆ ಇದ್ದಿದ್ರೆ ನಾವೆಲ್ಲ ಯಾವತ್ತೋ ಒಳಗೋಗಿ ಬ್ಲಾಕ್ ಮಾಡ್ತಾಯಿದ್ವಿ ಗೊತ್ತಾ, ಡೈಲಾಗ್ ಹೊಡಿತಾ ಇರ್ತಾರೆ. ಆ ಟೈಮಲ್ಲಿ ಸಡನ್ನಾಗಿ ಫ್ರೆಂಡ್ಸ್ ಗ್ಯಾಂಗಲ್ಲಿರೋ ಇನ್ನೊಬ್ಬ ಹುಡುಗ ಮಧ್ಯೆ ಬಾಯಿ ಹಾಕಿ, ಲವ್, ನಿನಗೆ ನಿಜವಾಗ್ಲೂ ಅಷ್ಟು ಧೈರ್ಯ ಇದ್ದರೆ ಆ ಹುಡುಗಿ ಹತ್ರ ಬಂಗ್ಲೆಯಲ್ಲಿದೆ ಅಂತ ಕೇಳಿ ನೀವೇ ಅಲ್ಲಿಗೆ ಹೋಗಿ ಬ್ಲಾಕ್ ಮಾಡಿ ಹಾಕ್ಬೇಕು ತಾನೆ, ಯಾಕೆ ಸುಮ್ಮನೆ ಬಡಬಡಿಸ್ತಿದ್ಯಾ ಅಂತ ಸವಾಲು ಹಾಕ್ಬಿಡ್ತಾನೆ. ಇದನ್ನು ಕೇಳಿದ್ದೆ ತಡ ಆ 4 ಜನಕ್ಕೆ ಹುಮ್ಮಸ್ಸು ಬಂದ್ಬಿಡುತ್ತೆ. ಸರಿ ಆಯಿತು, ನಾವು ಹೋಗ್ತೀವಿ, ಅದೇ ಬಂಗ್ಲೆಯಲ್ಲಿ ಬ್ಲಾಕ್ ಮಾಡಿ ಹಾಕ್ತೀವಿ ಅಂತ ಒಪ್ಕೋತಾರೆ. ಆದರೆ ಪಾಪ ವೈಷ್ಣವಿಗೆ ಫುಲ್ಲು ಭಯ ಶುರುವಾಗ್ಬಿಡುತ್ತೆ. ಬೇಡ ಕಣ್ರೋ, ಆ ಜಾಗ ಸರಿ ಇಲ್ಲ, ಅದು ತುಂಬ ಡೇಂಜರಸ್, ಅಲ್ಲಿಗೆ ಹೋದವ್ರು ಯಾರೂ ವಾಪಸ್ ಬಂದಿಲ್ವಂತೆ, ನಾನು ಮಾತ್ರ ಆ ಜಾಗ ಎಲ್ಲಿದೆ ಅಂತ ಹೇಳೋದೇ ಇಲ್ಲಪ್ಪ ಅಂತಾಳೆ. ಅವಳು ಭಯ ಪಡ್ತಿರೋದನ್ನು ನೋಡಿ
ಈ 4 ಜನ ಇನ್ನಷ್ಟು ಆಟ ಹಿಡಿಯೋಕ್ಕೆ ಶುರು ಮಾಡ್ತಾರೆ. ನೋಡಮ್ಮ, ನಾವೇ ಯಾವ ದೆವ್ವನೂ ಇಲ್ಲ ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ, ನೀನು ನೋಡಿದರೆ ಯಾವುದೋ ಹಳೆ ಮನೆ ನೋಡಿ ದೆವ್ವ ಅಂತ ಹೆದರ್ತಿದೆಯಲ್ಲ. ಸೆಮಿಸ್ಟರ್ ಎಕ್ಸಾಮ್ ಮುಗಿದ ಮೇಲೆ ರಜೆ ಸಿಗುತ್ತಲ್ಲ, ಆಗ ನಾವು ನಿಮ್ಮ ಊರಿಗೆ ಬರ್ತೀವಿ, ಆ ಬಂಗ್ಲೆ ಎಲ್ಲಿದೆ ಅಂತ ತೋರಿಸು ಸಾಕು, ನೀನು ಬರೋದೇನು ಬೇಡ, ನಾವೇ ಹೋಗಿ ವೀಡಿಯೋ ಮಾಡ್ತೀವಿ ಅಂತ ಚಾಲೆಂಜ್ ಮಾಡ್ತಾರೆ. ಅವ್ರು ಬರೀ ಮಾತಿಗೆ ಸವಾಲು ಹಾಕಿದ್ರು ಅಂತ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ಮುಗೀತು. ಫ್ರೀ ಆದಾಗ ವಾಟ್ಸಪ್ ಗ್ರೂಪಲ್ಲಿ ಒಬ್ಬ ಮೆಸೇಜ್ ಹಾಕ್ತಾನೆ, ಮಚ್ಚ ಫೈನಲ್ ಇಯರ್ ಮುಗೀತು, ಮುಂದೆ ಯಾರು ಎಲ್ಲಿರ್ತೀವೋ ಗೊತ್ತಿಲ್ಲ, ಈಗಲೇ ಒಂದು ಫೈನಲ್ ಟ್ರಿಪ್ ಹೋಗಿ ಬರೋಣ ಅಂತ. ಆ ಮೆಸೇಜ್ ನೋಡಿದ ತಕ್ಷಣ ಇವರಿಗೆ ಅವತ್ತು ಹಾಕಿದ ಚಾಲೆಂಜ್ ನೆನಪಾಗುತ್ತೆ. ನಾವು ಆಲ್ರೆಡಿ ಕೇರಳದಲ್ಲಿರೋ ಗೋಸ್ಟ್ ಬಂಗ್ಲೆಗೆ ಹೋಗಿ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ, ಅದನ್ನು ಯಾಕೆ ಹೇಗೆ ಮಾಡಬಾರ್ದು ಅಂತ ಅನಿಸುತ್ತೆ. ತಕ್ಷಣ ಈ 4 ಜನ ಕಾನ್ಫರೆನ್ಸ್ ಕಾಲ್ ಹಾಕಿ, ಏನೋ ಮಚ್ಚ ರೆಡಿನಾ ಅಂತ ಮಾತಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ನೇರವಾಗಿ ವೈಷ್ಣವಿಗೆ ಕಾಲ್ ಮಾಡಿ ನಾವು ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ. ಪಾಪ ಅವರ ಮಾತು ಕೇಳಿ ಆ ಹುಡುಗಿ ಎದುರಿ ನಡಿಗೆ ಹೋಗ್ತಾಳೆ. ದಯವಿಟ್ಟು ಹೇಳ್ತೀನಿ, ಬೇಡ ಕಣ್ರೋ, ನೀವು ಬಂದರೂ ನಾನು ಆ ದೆವ್ವದ ಬಂಗಲೆ ವಿಷಯಕ್ಕೆ ಯಾವುದೇ ಸಹಾಯ ಮಾಡಲ್ಲ. ಬೇಕಿದ್ದರೆ ಮನೆಗೆ ಬನ್ನಿ, ಅಪ್ಪ ಅಮ್ಮನಿಗೆ ಪರಿಚಯ ಮಾಡಿಸ್ತೀನಿ, ಊಟ ಮಾಡಿ, ಆದರೆ ಆ ಬಂಗ್ಲೆ ಬಗ್ಗೆ ಮಾತ್ರ ಅವ್ರ ಮುಂದೆ ಬಾಯಿ ಬಿಡಬೇಡಿ, ಹೊಡೆದು ವಾಪಸ್ ಕಳಿಸ್ಬಿಡ್ತಾಳೆ ಅಂತ ಭಯದಿಂದ ಹೇಳ್ತಾಳೆ. ಅದಕ್ಕೆ ಹುಡುಗರು, ಸರಿ ಬಿಡು, ನಿಮ್ಮ ಮನೆಯವ್ರಿಗೇನು ಹೇಳಲ್ಲ, ಆದರೆ ಆ ಜಾಗಕ್ಕೆ ಹೋಗೋ ದಾರಿ ಮಾತ್ರ ಹೇಳು ಸಾಕು ಅಂತಾರೆ. ಅವಳು ಆಗಲ್ಲ ಅಂದ್ಬಿಡ್ತಾಳೆ. ಆದರೆ ಈ ಹುಡುಗರು ಬಿಡಬೇಕಲ್ಲ, ನೇರವಾಗಿ ಅವಳ ಮನೆಗೆ ಹೋಗಿ ಹೇಗೋ ಅವಳನ್ನು ಒಂಟಿಯಾಗಿ ಭೇಟಿ ಮಾಡಿ ಆ ಬಂಗ್ಲೆ ದಾರಿ ಹೇಳು ಅಂತ ಪೀಡಿಸ್ತಾರೆ. ಕೊನೆಗೆ ಬೇರೆ ದಾರಿ ಇಲ್ಲದ ವೈಷ್ಣವಿ, ಸರಿ ನನ್ನಿಂದ ಬರೋಕ್ಕಾಗಲ್ಲ, ಆದರೆ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ನಿಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ, ಆದರೆ ನೆನಪಿರಲಿ ಅವನು ಕೂಡ ಒಂದು ನಿಗದಿತ ದೂರ ಮಾತ್ರ ಬರ್ತಾನೆ, ಆಮೇಲೆ ಅವನು ಬರಲ್ಲ ಅಂತ ಹೇಳಿ ಆ ಲೋಕಲ್ ಹುಡುಗನನ್ನು ಪರಿಚಯ ಮಾಡಿಸ್ತಾಳೆ. ಆ ಹುಡುಗನಿಗೂ ಒಳಗೆ ಸಖತ್ತಾಗಿ ಭಯ ಆಗ್ತಾರತ್ತೆ. ಅಂತೂ ಇಂತೂ ಮೀಟ್ ಮಾಡಿಸ್ತಾರೆ. ಇವರು ಹೇಳ್ತಾರೆ, ಆಯಿತು ಅವ್ರನ್ನ ಮೀಟ್ ಮಾಡಿಸು, ನಾನು ನೋಡ್ಕೋತೀನಿ ನೆಕ್ಸ್ಟ್ ಅಂತ ಮೀಟ್ ಮಾಡಿಸ್ತಾರೆ. ಅದಾದಮೇಲೆ ಆ ಹುಡುಗ ಹೇಳ್ತಾನೆ, ಅಣ್ಣ ಅವಳು ಹೇಳಿದ ನಿಜಾನಾ, ನಿಜವಾಗ್ಲೂ ನೀವು ಆ ಬಿಲ್ಡಿಂಗ್ ಒಳಗೆ ಹೋಗಿ ವೀಡಿಯೋ ಮಾಡ್ತೀರಾ, ಅಲ್ಲಿಗೆ ಹೋದವ್ರು ವಾಪಸ್ ಬರಲ್ಲ ಅಣ್ಣ ಅಂತ ಭಯದಿಂದ ಹೇಳ್ತಾನೆ. ಅದಕ್ಕೆ ಅವರು, ಹೌದು ಕಣೋ, ನೀನು ಬಾರೋ, ಸುಮ್ಮನೆ ಜಾಲಿಯಾಗಿರುತ್ತೆ, ನಾವೇ ಒಳಗಡೆ ಹೋಗಿ ಅಲ್ಲಿ ಯಾವ ದೆವ್ವನೂ ಇಲ್ಲ ಅಂತ ಪ್ರೂವ್ ಮಾಡಿ ವೀಡಿಯೋ ತಂದು ನಿನಗೆ ತೋರಿಸ್ತೀವಿ, ನೀನು ನಮ್ಮ ಜೊತೆ ಬರಬೇಕಷ್ಟೆ ಅಂತ ಹೇಳ್ತಾರೆ. ಸರಿ ಅಂತ ಹುಡುಗ ಲೊಕೇಶನ್ ತೋರ್ಸೋಕ್ಕೆ ಒಪ್ಕೊಳ್ತಾನೆ. ಎಲ್ಲರೂ ಆ ಲೊಕೇಶನ್ ಕಡೆ ಹೋಗ್ತಾ ಇದ್ದಾರೆ. ಆ ಹುಡುಗ ಒಂದು ಕಲ್ಲಿಂದ ಕಟ್ಟಿರೋ ಸಣ್ಣ ದಾರಿ ಹತ್ತಿರ ಬಂದು ನಿಂತು ಬಿಡ್ತಾನೆ. ಅಣ್ಣ, ಈ ದಾರಿ ನೇರವಾಗಿ ಹೋಗುತ್ತೆ, ಆಮೇಲೆ ಪೂರ್ತಿ ದಟ್ಟವಾದ ಕಾಡು, ಆ ಕಾಡಿನ ಮಧ್ಯೆ ಆ ಬಂಗ್ಲೆ ಸಿಗುತ್ತೆ, ಆದರೆ ನಾನು ಇನ್ನು ಮುಂದೆ ಒಂದು ಹೆಚ್ಚಿನೂ ಬರೋಕ್ಕಾಗಲ್ಲ ಅಂದ್ಬಿಡ್ತಾನೆ. ಇವರಿಗೆ ಒಮ್ಮೆಲೆ ಶಾಕ್ ಆಗುತ್ತೆ. ಯಾಕಂದರೆ ಇದು ಹೊಸ ಊರು, ಹೊಸ ಜಾಗ, ಭಾಷೆ ಮಲಯಾಳಂ ಬರಲ್ಲ, ಕಾಡಲ್ಲಿ ದೆವ್ವ ಪಿಶಾಚಿ ಇದೆಯೋ ಇಲ್ವೋ, ಆದರೆ ಕೇರಳದ ಕಾಡು ಅಂದರೆ ಹುಲಿ ಕಾಡಾನೆಗಳು ಇರುತ್ತೆ ಅನ್ನೋ ಭಯ ಈ 4 ಜನರಿಗೆ ಶುರುವಾಗುತ್ತೆ. ಆದರೆ ದೆವ್ವದ ಬಗ್ಗೆ ಮಾತ್ರ ಅವ್ರಿಗೆ ಚೂರು ಕೂಡ ಭಯ ಇರಲ್ಲ. ಹೇಗಾದರೂ ಮಾಡಿ ಆ ಹುಡುಗನನ್ನು ಬ್ರೈನ್ ವಾಶ್ ಮಾಡಬೇಕು ಅಂತ, ಇಲ್ಲಿ ದೆವ್ವ ಇಲ್ಲ ಅನ್ನೋದೇ ಸತ್ಯ ಕಣೋ, ಇಷ್ಟು ದೂರ ಬಂದಿದೆಯಾ, ಆ ಬಿಲ್ಡಿಂಗ್ ನಮ್ಮ ಕಣ್ಣು ಕಾಣಿಸೋವರೆಗೂ ಸಾಕು ಅಂತಾರೆ. ಆ ಹುಡುಗ, ಇಲ್ಲ ಅಣ್ಣ, ನಾನು ಈ ಗಡಿ ದಾಟಿ ಬರಲ್ಲ, ಊರಿನವ್ರಿಗೆ ಗೊತ್ತಾದರೆ ನನ್ನನ್ನು ಊರಿಂದನೇ ಹೊರಗಡೆ ಹಾಕ್ಬಿಡ್ತಾರೆ, ನನ್ನೂ ದೆವ್ವ ಅಂತಾರೆ ಅಂತ ಸಣ್ಣ ಹುಡುಗನ ಥರ ಹೆದರ್ತಾನೆ. ಆಗ ಈ ಫ್ರೆಂಡ್ಸ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ನೋಡು, ನಮ್ಮಲ್ಲಿ ಒಬ್ಬ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದ್ದಾನೆ, ಅವನು ಮಾಲೆ ಹಾಕಿರೋ ಕಾರಣ ಯಾವ ದೆವ್ವನೂ ನಮ್ಮ ಹತ್ರ ಸುಳಿಯಲ್ಲ, ನೀನು ನಮ್ಮ ಜೊತೆ ಇದ್ದರೆ ನಿನಗೂ ಏನೂ ಆಗಲ್ಲ ಅಂತ ಸುಳ್ಳು ಹೇಳಿ ಪಾಪ ಆ ಹುಡುಗನನ್ನು ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ. ದಟ್ಟವಾದ ಕತ್ತಲಾಗ್ತಾ ಇದ್ದಾಗೆ ಆ ಹುಡುಗನಿಗೆ ಭಯ ಡಬಲ್ ಆಗ್ತಾ ನಡುಗುತ್ತಾ, ಅಣ್ಣ ಕತ್ತಲಾಗ್ತಿದೆ, ದಯವಿಟ್ಟು ನಾಳೆ ಬೆಳಗ್ಗೆ ಬಂದು ನೋಡೋಣ, ಬನ್ನಿ ಅಣ್ಣ, ಹೋಗ್ಬಿಡೋಣ ಅಣ್ಣ ಅಂತ ಗೋಗರಿತಾ ಇದ್ದಾನೆ. ಅದಕ್ಕೆ ಆ ಹುಡುಗರು ಕೊಟ್ಟ ಉತ್ತರ ಏನು ಗೊತ್ತಾ, ದೆವ್ವ ಬರೋದೇ ರಾತ್ರಿ ಕಣೋ, ಹಗಲಲ್ಲಿ ಬರೋಲ್ಲ, ನಾವು ರಾತ್ರಿಯಲ್ಲಿ ಹೋಗಿ ವೀಡಿಯೋ ತೆಗಿಬೇಕು ಬಾ ಅಂತ ಅವನನ್ನು ಇನ್ನೂ ಕಾಡಿನೊಳಗೆ ಎಳೆದುಕೊಂಡು ಹೋಗ್ತಾರೆ. ಮುಂದೆ ಏನಾಯಿತು, ಆ ಕಡೆ ಈ ಕಾಡಿನಲ್ಲಿ ಅವ್ರಿಗೆ ಕಾದಿದ್ದೇನು, ಅದನ್ನು ಮುಂದಿನ ಭಾಗದಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ. ಕತ್ತಲಲ್ಲಿ ಆ ದಟ್ಟವಾದ ಕಾಡಿನ ಮಧ್ಯೆ ಆ ಹುಡುಗರು ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾನೆ ಇದ್ದಾರೆ. ಹಾಗೆ ಹೋಗ್ತಾ ಇದ್ದಾಗೆ ಈಗ ಆಲ್ಮೋಸ್ಟ್ ಅವರು ಆ ಬಿಲ್ಡಿಂಗ್ ಇರೋ ಏರಿಯಾ ಹತ್ರ ಬಂದೇ ಬಿಟ್ಟಿದ್ದಾರೆ. ಅಲ್ಲಿಂದ ಸ್ವಲ್ಪನೇ ದೂರದಲ್ಲಿ ಕತ್ತಲಿನ ಮಧ್ಯೆ ಒಂದು ಪಾಳು ಬಿದ್ದಿರೋ ಹಳೆಯ ಬಿಲ್ಡಿಂಗ್ ಮಸುಕಾಗಿ ಅವರ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಬಿಲ್ಡಿಂಗ್ ನೋಡಿದ ತಕ್ಷಣವೇ ಮೈ ಜುಮ್ಮನೋ ಥರ ಇದೆ. ಆಗ ಈ ಫ್ರೆಂಡ್ಸ್ ಗ್ಯಾಂಗಲ್ಲಿರೋ ಒಬ್ಬನಿಗೆ ಸಡನ್ನಾಗಿ ಒಂದು ಡೌಟ್ ಬರುತ್ತೆ. ಅವನು ಆ ಲೋಕಲ್ ಹುಡುಗನ ಕಡೆ ತಿರುಗಿ ಒಂದು ಪ್ರಶ್ನೆ ಕೇಳ್ತಾನೆ, ನನಗೊಂದು ಡೌಟ್ ಕಣೋ, ಈ ಬಿಲ್ಡಿಂಗ್ ಕಡೆ ಊರಿನವ್ರು ಯಾರೂ ಬರೋಲ್ಲ ಅಂತೀಯ,
ಇದು ತುಂಬ ಡೇಂಜರ್ ಜಾಗ ಅಂತ ಬೇರೆ ಹೇಳ್ತಾ ಇದೆಯಾ, ಮತ್ತು ನಿನಗೆ ಮಾತ್ರ ಈ ಬಿಲ್ಡಿಂಗಿಗೆ ಬರೋ ದಾರಿ ಹೇಗೆ ಗೊತ್ತಾಯಿತು, ಅಷ್ಟೊಂದು ಪಕ್ಕ ಹೇಳ್ತೀಯಲ್ಲ ಅಂತ ಕ್ವಶನ್ ಮಾಡ್ತಾರೆ. ಹೇಳ್ತಾನೆ, ಅಣ್ಣ ಈಗ ನಾವು ನಡೆದುಕೊಂಡೆ ಬಂದ್ವಲ್ಲ ದಾರಿ, ಒಂದು ಸಣ್ಣ ಕಾಲು ದಾರಿ, ಅದು ಯಾವುದೇ ಕ್ರಾಸ್ ಇಲ್ಲದೆ ಎಲ್ಲಿಯೂ ಲೆಫ್ಟ್ ರೈಟ್ ಅಂತ ಕಟ್ಟಾಗದೆ ನೇರವಾಗಿ ನಮ್ಮ ಊರಿಗೆ ಹೋಗುತ್ತೆ. ಮೊದಲಿನಿಂದಲೂ ನಮ್ಮ ಅಪ್ಪ ಅಮ್ಮ ಊರಿಗೆ ಹಿರಿಯರು ಎಲ್ಲರೂ ನಮ್ಗೆ ಹೇಳಿರೋದು ಅದೇ, ಆ ಕಾಲು ದಾರಿಯಲ್ಲಿ ಎಲ್ಲಿಯೂ ತಿರುಗದೆ ಸ್ಟ್ರೈಟಾಗಿ ನಡೆದುಕೊಂಡು ಬಂದರೆ ನೇರವಾಗಿ ಆ ಪಾಳು ಬಿತ್ತಿರೋ ಬಂಗಲೆ ಸಿಗುತ್ತೆ ಅಂತ ಹೇಳ್ತಾನೆ ಹುಡುಗ. ದಾರಿಯನ್ನು ಸಿಕ್ಬಿಡ್ತು, ಆ ಪಾಳು ಬಿತ್ತಿರೋ ಬಂಗ್ಲೆನೂ ಕಣ್ಣ ಮುಂದೆ ಕಾಣಿಸ್ತಾ ಇದೆ. ಆದರೆ ಆ ಬಂಗ್ಲೆ ಒಳಗೆ ಕಾಲಿಟ್ಟ ಮೇಲೆ ಏನಾಗುತ್ತೆ, ಆ ಲೋಕಲ್ ಹುಡುಗ ಹೇಳಿದ ಹಾಗೆ ಅಲ್ಲಿ ನಿಜವಾಗ್ಲೂ ಏನಾದರೂ ಇದೆಯಾ? ಆ ಲೋಕಲ್ ಹುಡುಗ ದಾರಿ ತೋರಿಸಿದ ಮೇಲೆ ಆ 4 ಜನ ಫ್ರೆಂಡ್ಸ್ ಹೇಳ್ತಾರೆ, ಇನ್ನು ಲೇಟ್ ಮಾಡೋದು ಬೇಡ, ಬಾ ನಮ್ಮ ಜೊತೆಗೆ ಆ ಬಿಲ್ಡಿಂಗ್ ಒಳಗಡೆ ಅಂಥದ್ದು ಏನಿದೆ ಅಂತ ನೋಡೇ ಬಿಡೋಣ ಅಂತ ಕರೀತಾರೆ. ಆದರೆ ಆ ಹುಡುಗ ಒಪ್ತಾನ, ನಾನು ಯಾವ ಕಾರಣಕ್ಕೂ ಆ ಬಿಲ್ಡಿಂಗ್ ಹತ್ರ ಬರೋದೇ ಇಲ್ಲ, ನೀವು ಬೇಕಿದ್ರೆ ಹೋಗಿ ಒಳಗಡೆ ಹೋಗಿ ಬನ್ನಿ ಅಣ್ಣ, ನಾನು ಇಲ್ಲೇ ಆಚೆ ಕಡೆ ಆ ಮರದ ಕೆಳಗಡೆ ಕೂತಿರ್ತೀನಿ ಅಂತ ಹಠ ಮಾಡಿ ಅಲ್ಲೇ ಕೂತ್ಕೊಳ್ತಾನೆ. ಸರಿ ಅಂತ ಈ 4 ಜನ ಮಾತ್ರ ಆ ಬಿಲ್ಡಿಂಗ್ ಕಡೆ ನಡೀತಾರೆ. ಒಳಗೋಗೋದು ಅವರು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಬಿಲ್ಡಿಂಗಿಂತ ಮುಂಚೆ ಒಂದು ಹಳೆಯ ಕಲ್ಲಿನ ಕಾಂಪೌಂಡು ಇತ್ತು. ಆ ಗೋಡೆಗೆ ಹಳೆಯ ಕಬ್ಬಿಣದ ಸರಪಳಿ ಹಾಕಿ ಕಟ್ಟಿದ್ದ ಒಂದು ದೊಡ್ಡ ಗೇಟ್ ಇತ್ತು. ಎಷ್ಟೇ ಟ್ರೈ ಮಾಡಿದರೂ ಆ ಸರಪಳಿ ಬಿಚ್ಚೋಕ್ಕೆ ಆಗ್ತಿಲ್ಲ, ಗೇಟ್ ತೆಗೆಯೋಕ್ಕೂ ಆಗ್ತಿಲ್ಲ, ಯಾಕೆಂದರೆ ಅದು ಪೂರ್ತಿ ತುಕ್ಕಿಡಿದು ಜಾಮ್ ಆಗೋಗಿತ್ತು. ಸರಿ, ಕಾಂಪೌಂಡ್ ಮೇಲಿಂದ ಆದರೂ ಜಿಗಿದು ಹೋಗೋಣ ಅಂತ ನೋಡಿದ್ರೆ ಅಲ್ಲೊಂದು ಶಾಕ್. ಕಾಂಪೌಂಡ್ ಗೋಡೆ ಮೇಲ್ಗಡೆ ಉದ್ದಕ್ಕೂ ಒಡೆದ ಗಾಜಿನ ಬಾಟಲಿಗಳನ್ನು ಚುಚ್ಚಿ ನೆಟ್ಟಿದ್ರು. ಯಾರಾದರೂ ಹತ್ತಕ್ಕೆ ಹೋದರೆ ಕೈ ಕಾಲು ಸೀಳಿಕೊಂಡು ರಕ್ತ ಬರೋದು ಗ್ಯಾರಂಟಿ. ಇದನ್ನು ನೋಡಿದರೆ ಬಿಲ್ಡಿಂಗ್ ಒಳಗಡೆ ಯಾರೂ ಹೋಗಬಾರ್ದು ಅಂತಲೇ ಯಾರೋ ಉದ್ದೇಶಪೂರ್ವಕವಾಗಿ ಇಷ್ಟು ಸ್ಟ್ರಾಂಗಾಗಿ ಬಂದೋಬಸ್ತು ಮಾಡಿದರು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಒಳಗೆ ಹೋಗೋದು ಹೇಗೆ ಅಂತ ತಲೆ ಕೆಟ್ಟು ಸುಮ್ಮನೆ ಕೂತ್ಕೊಳ್ತಾರೆ. ಆಗ ಒಬ್ಬನ ಕಣ್ಣಿಗೆ ಒಂದು ದಾರಿ ಕಾಣಿಸುತ್ತೆ. ಕಾಂಪೌಂಡ್ ಸ್ವಲ್ಪ ಮುಂದಕ್ಕೆ ಹೋದರೆ ಗೋಡೆಯ ಒಂದು ಭಾಗ ಒಡೆದು ಹೋಗಿ ಸಣ್ಣ ಸುರಂಗದ ಥರ ಆಗಿತ್ತು. ಒಬ್ಬ ಮನುಷ್ಯ ಆರಾಮಾಗಿ ನುಸುಳ್ಕೊಂಡು ಹೋಗ್ಬೋದು, ಆ ಥರ ಒಂದು ಜಾಗ ಸಿಕ್ತು ದಾರಿ ಅಂತ ಇವರು ಆ ಜಾಗದೊಳಗಡೆ ನುಗ್ಗೋಕ್ಕೆ ಶುರು ಮಾಡ್ತಾರೆ. ಇದನ್ನು ಆಚೆ ಕಡೆಯಿಂದ ನೋಡ್ತಿದ್ದ ಹುಡುಗ ಭಯದಿಂದ, ಅಣ್ಣ ಬೇಡ ಅಣ್ಣ, ವಾಪಸ್ ಬಂದುಬಿಡಿ ಅಣ್ಣ, ನನ್ನ ಮಾತು ಕೇಳಿ ಅಣ್ಣ ಅಂತ ಜೋರಾಗಿ ಕೂಗ್ಕೊಳ್ತಾನೆ. ಆದರೆ ಇವರಿಗೆ ದೆವ್ವದ ಭಯ ಎಲ್ಲಿದೆ? ಅವನ ಮಾತನ್ನು ಕಿವಿಗೆ ಹಾಕ್ಕೊಳ್ದಲ್ಲೇ ಬಿಲ್ಡಿಂಗ್ ಕಾಂಪೌಂಡ್ ಒಳಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಒಳಗೆ ಹೋದವರು ಭಯ ಪಡಬೇಕಲ್ವಾ? ಇಲ್ಲ, ನಗ್ತಾ ತಮಾಷೆ ಮಾಡ್ತಾ ಒಬ್ರಿಗೊಬ್ರು ಗೇಲಿ ಮಾಡ್ತಾ ಜಾಲಿಯಾಗಿ ನಡೀತಾ ಇರ್ತಾರೆ. ದೆವ್ವ ಅನ್ನೋ ವಿಷಯನೇ ಅವ್ರ ತಲೆಯಲ್ಲಿ ಇರಲ್ಲ. ಏನೋ ಮಚ್ಚ, ಬಿಲ್ಡಿಂಗ್ ಸೂಪರಾಗಿದೆ ಕಣ್ರೋ, ನೋಡೋಕ್ಕೆ ಯಾವುದೋ ಅರಮನೆ ಥರ ಇದೆ, ಯಾವನೋ ಒಬ್ಬ ರಾಜನ ಥರ ಬದುಕಿ ಆಮೇಲೆ ಇದನ್ನೆಲ್ಲ ಹೀಗೆ ಬಿಸಾಕಿ ಹೋಗಿದ್ದಾನೆ ಅಂತ ಏನೇನೋ ಕಾಮೆಂಟ್ ಮಾಡ್ತಾ ಕೊನೆಗೂ ಆ ಮೇನ್ ಡೋರ್ ಹತ್ರ ಬರ್ತಾರೆ. ಆ ಬಿಲ್ಡಿಂಗ್ನ ಮೇನ್ ಡೋರ್ ನೋಡಿದರೆ ಭಯಂಕರವಾಗಿರುತ್ತೆ, ತುಂಬ ಎತ್ತರವಾಗಿರುತ್ತೆ. ಎಳಗೆ ನೋಡ್ತಾರೆ, ತಳ್ಳಿ ನೋಡ್ತಾರೆ, ಬಾಗಿಲು ಓಪನ್ ಆಗ್ತಾನೇ ಇಲ್ಲ. ಆಗ ಸೈಡಲ್ಲಿ ನೋಡ್ತಾರೆ, ಒಂದು ಕಿಟಕಿಯ ಗಾಜು ಹೊಡೆದೋಗಿರುತ್ತೆ, ಮತ್ತು ಅದಕ್ಕೆ ಯಾವುದೋ ಕಬ್ಬಿಣದ ಗ್ರಿಲ್ ಕೂಡ ಇರಲ್ಲ. ಸರಿಯಾದ ದಾರಿ ಅಂತ ಆ ಕಿಟಕಿಯಿಂದ ಒಬ್ಬೊಬ್ಬರಾಗಿ ಬಿಲ್ಡಿಂಗ್ ಒಳಗಡೆ ಜಿಗಿತಾರೆ. ಆದರೆ ಫ್ರೆಂಡ್ಸ್, ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲವೂ ಟೋಟಲಾಗಿ ಚೇಂಜ್ ಆಗಿಬಿಡುತ್ತೆ. ಹೊರಗಡೆ ಬೀಸುತ್ತಿದ್ದ ಚಳಿ ವಾತಾವರಣ, ಕಾಡಿನಲ್ಲಿ ಕೇಳಿಸ್ತಿದ್ದ ಆ ಸಣ್ಣ ಪುಟ್ಟ ಶಬ್ದಗಳು ಎಲ್ಲವೂ ಒಮ್ಮೆಲೆ ಸ್ತಬ್ಧವಾಗಿಬಿಡುತ್ತೆ. ಏನೇನೂ ಕೇಳಿಸಲ್ಲ, ಪಿನ್ ಡ್ರಾಪ್ ಸೈಲೆಂಟು. ತಲೆನ ಕಿಟಕಿಯಿಂದ ಆಚೆ ಹಾಕಿದರೆ ಕಾಡಿನ ಎಲ್ಲ ಶಬ್ದನೂ ಕೇಳಿಸುತ್ತೆ. ಆದರೆ ಆ ಕಿಟಕಿಯಿಂದ ಒಳಗೆ ಮುಖ ಮಾಡಿದರೆ ಪಿನ್ ಡ್ರಾಪ್ ಸೈಲೆನ್ಸ್. ಕೇವಲ ನೀರು ಹನಿಯಾಗಿ ಕೆಳಗೆ ಬೀಳುವ ಟಪ್ ಟಪ್ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಎಲ್ಲರ ಕೈಯಲ್ಲೂ ಕ್ಯಾಮ್ರಾ ಇದೆ, ವಿಡಿಯೋ ಮಾಡಿಕೊಂಡೇ ಮುಂದೆ ಹೋಗ್ತಾ ಇದ್ದಾರೆ. ಆಗ ಸಡನ್ನಾಗಿ ವಿಕಾಸ್ ಅನ್ನೋ ಹುಡುಗ ತನ್ನ ಕೈಯಲ್ಲಿದ್ದ ಟಾರ್ಚ್ ಆನ್ ಮಾಡ್ತಾನೆ. ಟಾರ್ಚ್ ಆನ್ ಮಾಡಿದ್ದ ಮರುಕ್ಷಣವೇ ವಿಕಾಸ್ ಎದುರಿನ ನಡಿಗೆ ಹೋಗ್ತಾನೆ. ಯಾಕೆಂದರೆ ಇದುವರೆಗೂ ಅವರೆಲ್ಲರಿಗೂ ದೆವ್ವನ ನೋಡೇ ಇರಲಿಲ್ಲ, ದೆವ್ವದ ಭಯ ಕೂಡ ಅವರಿಗಿರಲಿಲ್ಲ. ಆದರೆ ಆ ಟಾರ್ಚ್ ಬೆಳಕಲ್ಲಿ ಆ ಮನೆ ಗೋಡೆ ಮೂಲೆಯಲ್ಲಿ ಯಾವುದೋ ಒಂದು ಕಪ್ಪನೆಯ ಆಕೃತಿ ಅವನ ಕಣ್ಣಿಗೆ ಬೀಳುತ್ತೆ. ತಕ್ಷಣ ಗಾಬರಿಯಿಂದ, ಮಚ್ಚ ಇಲ್ಲಿ ಏನೋ ಕಾಣಿಸ್ತಿದೆ ಕೊಂಡ್ರು ಅಂತ ಎದುರು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಅವನ ಕೈಯಲ್ಲಿದ್ದಂಥ ಟಾರ್ಚ್ ಕೆಳಗೆ ಬೀಳುತ್ತೆ. ಉಳಿದ 3 ಜನಕ್ಕೂ ಒಂದು ಕ್ಷಣ ಎದೆ ಚೆಲ್ಲಂದೋಗುತ್ತೆ. ಯಾಕಂದರೆ ಕತ್ಲಲ್ಲಿ ತೇಲಿರೋ ಒಬ್ಬ ಎದುರಿದ್ರೆ ಆಟೋಮೆಟಿಕ್ಕಾಗಿ ಉಳಿದವ್ರು ಎಲ್ರಿಗೂ ಭಯ ಆಗುತ್ತೆ. ಎಲ್ಲರೂ ಭಯದಲ್ಲಿ ಇದ್ದುಕೊಂಡೆ ಮತ್ತೆ ಟಾರ್ಚ್ ಆನ್ ಮಾಡಿ ಆ ಮೂಲೆಗೆ ನೋಡ್ತಾರೆ. ಅಲ್ಲಿ ಏನೂ ಇರಲ್ಲ. ಯಾಕೋ ಹೆದರ್ದೆ, ಏನಾಯಿತು ಅಂತ ಫ್ರೆಂಡ್ಸ್ ಕೇಳಿದ್ರೆ ವಿಕಾಸ್ ಸಣ್ಣ ಧ್ವನಿಯಲ್ಲಿ ನಡುಗುತ್ತಾ, ಅಲ್ಲಿ ಯಾವುದೋ ಕಪ್ಪನೆ ಆಕೃತಿ ಇತ್ತುಕೊಂಡ್ರು, ನನಗೆ ಚೆನ್ನಾಗಿ ನೆನಪಿದೆ ಅಂತಾನೆ.
ಅದಕ್ಕೆ ಉಳಿದವರು ಲವ್ ನಿನಗೆ ಭ್ರಮೆ ಕಣೋ, ಆಚೆ ಇರೋ ಹುಡುಗ ದೆವ್ವ ಇದೆ ಅಂತ ಹೇಳಿ ನಿನ್ನ ಮನಸ್ಸಲ್ಲಿ ಭಯ ಹುಟ್ಟಿಸಿದ್ದಾನೆ, ಅದಕ್ಕೆ ನಿನಗೆ ಹಾಗೆಲ್ಲ ಕಾಣಿಸ್ತಿದೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾರೆ. ನಂತರ ಆ ಮನೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾರೆ. ಆ ಮನೇನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿದರೆ ಆ ಮನೆಯಲ್ಲಿ ಯಾರೋ ಚೆನ್ನಾಗಿ ಬದುಕಿ ಬಾಳಿದ ಹಾಗೆ ಗುರುತು ಕಾಣಿಸ್ತಿತ್ತು. ಆದರೆ ಆ ಮನೇನ ಹಾಗೆ ಖಾಲಿ ಬಿಟ್ಟು ಹೋಗಿದ್ದಾರೆ. ಒಂದು ಮನೆಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ಆ ಮನೆಯಲ್ಲಿ ಹಾಗೆ ಇತ್ತು. ಯೋಚನೆ ಮಾಡಿ, ಯಾರಾದರೂ ಮನೆ ಖಾಲಿ ಮಾಡಿದರೆ ತಮ್ಮ ವಸ್ತುಗಳನ್ನು ಪ್ರತಿಯೊಂದನ್ನು ತಗೊಂಡು ಹೋಗ್ತಾರಲ್ವ. ಆದರೆ ಇಲ್ಲಿ ಮಾತ್ರ ಸೂಜಿಯಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಕೂಡ ಆ ಮನೆಗೆ ಬೇಕಾಗಿದ್ದಂಥದ್ದು ಪ್ರತಿಯೊಂದು ಅಲ್ಲೇ ಇತ್ತು. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ಈ 4 ಜನ ಇಬ್ಬರಾಗಿ ಡಿವೈಡ್ ಆಗ್ತಾರೆ. ವಿಕಾಸ್ ಮತ್ತು ಮನೋಜ್ ನಾವು ಮೊದಲನೇ ಮಾಡೀಲಿ ಏನಿದೆ ನೋಡ್ತೀವಿ ಅಂತ ಮೇಲಕ್ಕೆ ಹೋದರೆ, ರಾಹುಲ್ ಮತ್ತು ಹರ್ಷ ಕೆಳಗಿರೋ ಬೇಸ್ಮೆಂಟ್ ಕಡೆ ಹೋಗ್ತಾರೆ. ವಿಕಾಸ್ ಮೇಲಿರೋ ಒಂದು ರೂಮ್ ಬಾಗಿಲು ತೆಗೆದು ಒಳಗೆ ಹೋಗ್ತಾನೆ. ಕೆಳಗೆ ಹರ್ಷ ಮತ್ತು ರಾಹುಲ್ ಬೇರೊಂದು ರೂಮ್ ಬಾಗಿಲು ತೆರೆದು ಒಳಗೆ ಹೋಗ್ತಾರೆ. ಆದರೆ ವಿಕಾಸ್ ಆ ಮೇಲಿನ ರೂಮ್ ಒಳಗೆ ಹೋಗಿ ಕೇವಲ 30 ಸೆಕೆಂಡ್ ಕೂಡ ಆಗಿರಲಿಲ್ಲ. ಮರುಕ್ಷಣವೇ ರೂಮ್ ಒಳಗಿಂದ ಭಯಾನಕವಾಗಿ ಕಿರ್ಚಿಕೊಂಡು ಅಳುತ್ತಾ ಎದುರಿ ನಡುಗುತ್ತಾ ಹೊರಗೆ ಓಡಿ ಬರ್ತಾನೆ. ಏನಾಯಿತು ವಿಕಾಸ್, ಯಾಕೋ ಕೆತ್ತಾ ಇದೆಯಾ ಅಂತ ಉಳಿದ 3 ಜನ ಓಡಿ ಬರ್ತಾರೆ. ವಿಕಾಸ್ಗೆ ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಶರ್ಟೆಲ್ಲ ಬೆವರಿಂದ ಸಂಪೂರ್ಣವಾಗಿ ನೆನೆದು ಹೋಗಿದೆ. ಅತಿ ಭಯದಿಂದ ವಿಕಾಸ್ ಹೇಳ್ತಾನೆ, ಮಚ್ಚ ಹೋಗ್ಬಿಡೋಣ ಕೊಂಡ್ರು, ಪ್ಲೀಸ್ ಕೊಂಡ್ರು, ಹೇಳಿದ್ರೆ ಕೇಳು, ಇಲ್ಲಿ ನಿಜವಾಗ್ಲೂ ಏನೋ ಇದೆ ಮಚ್ಚ ಅಂತ ಗೋಗರಿ ಇರ್ತಾನೆ. ಆಗ ರಾಹುಲ್ಗೂ ಸಡನ್ನಾಗಿ ಭಯ ಶುರುವಾಗುತ್ತೆ. ಲವ್, ನನಗೆ ಯಾಕೋ ಭಯ ಆಗ್ತಿದೆ ಕೊಂಡ್ರು, ಆ ಊರಿನವರೆಲ್ಲ ಹೇಳಿರೋದು ನಿಜಾನೇ ಅನ್ನಿಸ್ತಿದೆ, ನಿಜವಾಗ್ಲೂ ಇಲ್ಲಿ ದೆವ್ವ ಇದೆ ಕೊಂಡ್ರು ಅಂತಾನೆ. ಆಗ ಇದು ಯಾವುದು ಗೊತ್ತಿಲ್ಲದ ಹರ್ಷನಿಗೆ ಕೋಪ ಬರುತ್ತೆ. ಏಯ್ ನಿಲ್ಲಿಸ್ರ, ಯಾಕ್ರೂ ಹೆದರ್ತಾ ಇದ್ದೀರಾ? ದೆವ್ವ ಇದೆ ಅಂದರೆ ದೆವ್ವಕ್ಕೆ ನನ್ನ ಮುಂದೆ ಬಂದು ನಿಲ್ಲೋ ಕೇಳ್ರು, ವಿಡಿಯೋ ತೆಗಿಯಕ್ಕಂತ ಬಂದು ಈ ಥರ ಎದುರಿದ್ರೆ ಹೇಗೆ? ಈ ವಿಡಿಯೋನ ತಗೊಂಡು ಹೋಗಿ ನಮ್ಮ ಕಾಲೇಜ್ ಹುಡುಗರಿಗೆ ಅಥವಾ ಆ ಹುಡುಗಿ ವೈಷ್ಣವಿಗೆ ತೋರಿಸಿದ್ರೆ ಮುಖದ ಮೇಲೆ ಉಗಿತಾಳೆ ಕಣ್ರು. ಲವ್, ಏನರ ಮಾಡ್ತಾಯಿದ್ದೀರಾ ಅಂತ ಗದರ್ತಾನೆ. ಆಗ ರಾಹುಲ್, ಲವ್ ಮಚ್ಚ, ಬಿಲ್ಡಪ್ ಎಲ್ಲ ಮುಖ್ಯ ಅಲ್ಲ ಕಣೋ, ಜೀವ ಮುಖ್ಯ ಕಣೋ, ಬನ್ನಿ ನನ್ನ ಜೊತೆ, ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ ಅಂತ ಕೆಳಗಿನ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದರೆ ಆ ರೂಮ್ ಒಳಗೆ ಒಂದು ದೊಡ್ಡ ಕಾಡು ಹಂದಿ ಸಾಯ್ತಾ ಇದೆ. ಸಾವು ಬದುಕಿನ ನಡುವೆ ಜೀವಕ್ಕಾಗಿ ಒದ್ದಾಡ್ತಾ ಇತ್ತು. ಅದರ ಬಾಯಿಂದ ರಕ್ತದ ತರಹ ಒಂದು ದ್ರವ ಹೊರಗೆ ಬರ್ತಾಯಿತ್ತು. ಇದನ್ನು ನೋಡಿಯೇ ರಾಹುಲ್ ಅಷ್ಟು ಎದುರಿದ್ದ. ಆದರೆ ಹರ್ಷ ಮಾತ್ರ ಇದನ್ನು ನೋಡಿ ನಗ್ತಾನೆ. ಲವ್, ಕಾಡೊಂದಿ ಏನೋ ತಿಂದಿದೆ, ಇಲ್ಲಾಂದರೆ ಹಾವು ಕಚ್ಚಿರುತ್ತೆ, ಅದಕ್ಕೆ ಸಾಯಕ್ಕೆ ಜಾಗ ಗೊತ್ತಿಲ್ಲದೆ ಈ ಬಿಲ್ಡಿಂಗ್ ಒಳಗೆ ಬಂದಿದೆ ಅಷ್ಟೇ ಕಣ್ರು, ಇದನ್ನು ನೋಡಿ ಯಾಕ್ರೋ ಎದುರ್ತಿದ್ದೀರಾ ಅಂತ ಹೇಳಿ ವಿಕಾಸ್ ಕಡೆ ತಿರುಗಿ, ಲವ್ ವಿಕಾಸ್, ನೀನು ಇದನ್ನು ನೋಡಿ ಅಲ್ವಾ ಓಡಿ ಬಂದಿದ್ದು ಅಂತ ಕೇಳ್ತಾನೆ. ಆಗ ವಿಕಾಸ್ ಹೇಳಿದ ಮಾತು ಕೇಳಿ ಎಲ್ಲರ ಎದೆ ಬಡಿತ ನಿಂತೇ ಹೋಗುತ್ತೆ. ಲವ್ ಮಚ್ಚ, ಕಾಡು ಅಂತಿ ನೋಡಿಯೋ, ಕಪ್ಪನೆ ಆಕೃತಿ ನೋಡಿಯೋ ನಾನು ಓಡಿ ಬಂದಿಲ್ಲ. ಮೇಲೆ ಆ ರೂಮ್ ಒಳಗಡೆ ನಾನು ಒಬ್ಬ ಹುಡುಗಿಯನ್ನು ನೋಡಿದೆ ಕೊನೆ, ಆ ಥರ ಹೇಳ್ತಾನೆ. ಏನು ಹುಡುಗಿನ? ಹೇಗಿದ್ಲು ನೋಡೋಕ್ಕೆ ಅಂತ ಉಳಿದವರು ಎದುರುತ್ತಾ ಕೇಳ್ತಾರೆ. ಅವಳು ಹೇಗಿದ್ಲು ಅಂತ ನನಗೆ ಗೊತ್ತಿಲ್ಲ ಮಚ್ಚ, ಆದರೆ ಅವಳಿಗೆ ಭಯಂಕರವಾಗಿ ಉದ್ದವಾದ ಕೂದಲಿತ್ತು, ಮುಖದಲ್ಲಿ ಕೇವಲ ಕಣ್ಣುಗಳು ಮಾತ್ರ ಕಾಣಿಸ್ತಾ ಇತ್ತು, ಬೇರೆ ಏನೂ ಇರಲಿಲ್ಲ. ನಾನು ನೋಡಿದ್ದು ಮರುಕ್ಷಣವೇ ಅವಳು ನಕ್ಕಳು ಕೊಂಡ್ರು, ಅದನ್ನು ನೋಡಿ ಎದುರಿ ಓಡಿ ಬಂದುಬಿಟ್ಟೆ ಅಂತ ನಡುಗುತ್ತಾ ಹೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಉಳಿದವ್ರಿಗೂ ಪ್ರಾಣ ಹೋದಂತಾಗಿ, ನಾವು ಇಲ್ಲಿಂದ ಹೊರಡ್ತೀವಿ ಕಣೋ, ಈಗಲೇ ಹೋಗೋಣ ಅಂತ ಹೇಳಿ ಆ ಪಾಳು ಬಿದ್ದ ಬಂಗ್ಲೆಯಿಂದ ಆಚೆ ಹೊಡಕ್ಕೆ ನೋಡ್ತಾರೆ. ಆದರೆ ಅವರು ಒಳಗೆ ಬಂದಿದ್ದು ಒಂದು ಒಡೆದಿರುವ ಕಿಟಕಿಯಿಂದ ಅಲ್ವಾ. ಈಗ ಆ ಕಿಟಕಿ ಎಲ್ಲಿದೆ ಅಂತಲೇ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಡೆ ಹುಡುಕ್ತಾರೆ, ಒಂದೊಂದು ಕಿಟಕಿಯನ್ನು ಬಡಿದು ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಒಂದೇ ಒಂದು ಕಿಟಕಿ ಕೂಡ ಓಪನ್ ಆಗ್ತಾಯಿಲ್ಲ. ಬಂದ ದಾರಿಯೇ ಮುಚ್ಚಿ ಹೋಗಿದೆ. ಆ ಕಿಟಕಿ ಇದ್ದ ಜಾಗದಲ್ಲಿ ಇವಾಗ ಗೋಡೆ ಇದೆ. ಲವ್, ಹೇಳ್ದೆ ಕೇಳ್ತೀಯಾ, ಈಗ ಸಿಕ್ಕಿ ಬಿದ್ವಿ ನಾವು, ಹೇಗೋ ಆಚೆ ಹೋಗೋದು ಅಂತ ಎಲ್ಲರೂ ಹೂಗಾಡ್ತಾ ಇರ್ಬೇಕಾದ್ರೆ ಹರ್ಷ ಮತ್ತೆ ತನ್ನ ಆಟ ಶುರು ಮಾಡ್ತಾನೆ. ಏನು ಸಿಕ್ಕಾಕೊಂಡಿರೋದು, ನಾನು ಈಗಲೂ ಹೇಳ್ತೀನಿ ಕೇಳಿ, ಇಲ್ಲಿ ಇರೋದು ದೆವ್ವ ಅಲ್ಲ, ಇದೆಲ್ಲ ನಿಮ್ಮ ಭ್ರಮೆ ಕಂಡ್ರು, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ದೆವ್ವ ಇದ್ದರೆ, ಅದು ಧೈರ್ಯವಾದ ದೆವ್ವ ಆಗಿದ್ದರೆ ನನ್ನ ಮುಂದೆ ಬಂದು ನಿಲ್ಲೋ ಕೇಳ್ರು ಅಂತ ಜೋರಾಗಿ ಕಿರ್ತಾನೆ. ಹರ್ಷ ಆ ಡೈಲಾಗ್ ಹೊಡೆದದ್ದೇ ತಡ ಆ ಮನೆಯ ಗೋಡೆ ಮೇಲೆ ನೇತು ಹಾಕಿದ ಒಂದು ಹಳೆಯ ಫೋಟೋಗ್ರಾಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಕೆಳಗೆ ಬೀಳದೆ ಗೋಡೆಯಿಂದ ನೇರವಾಗಿ ಗಾಳಿಲಿ ಹಾರ್ಕೊಂಡು ಬಂದು ಹರ್ಷನ ಮುಖಕ್ಕೆ ಡಮ್ ಅಂತ ಬಡಿಯುತ್ತೆ. ಮುಖಕ್ಕೆ ಬಡಿದ ಫೋಟೋದ ಗಾಜು ನುಚ್ಚು ನೂರಾಗಿ ಕೆಳಗೆ ಬೀಳುತ್ತೆ. ಇದನ್ನು ಕಣ್ಣಾರೆ ನೋಡಿದ ಫ್ರೆಂಡ್ಸ್ಗೆ ಭಯದಲ್ಲಿ, ಲವ್, ನಾನು ಆಗಲೇ ಹೇಳ್ದೆ ಅಲ್ವಾ, ನನ್ನ ಮಾತು ಕೇಳಿದ್ಯಾ ಅಂತ ಕಿರ್ಚಿಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಹರ್ಷನ ಮುಖಕ್ಕೆ ಫೋಟೋ ಬಡಿದ ತಕ್ಷಣ ಎಷ್ಟು ಹೊತ್ತು ಧೈರ್ಯವಾಗಿದ್ದವನ ಮುಖದಲ್ಲೂ ಬೆವರಲು ಶುರುವಾಗುತ್ತೆ. ಉಳಿದವರಿಗಂತೂ ಗಡಗಡ ನಡುಕ.
ಮಚ್ಚ ಅವಳು ಬಂದ್ಲು ಅನಿಸುತ್ತೆ ಕೊಂಡ್ರು, ನನಗೆ ಸಖತ್ ಭಯ ಆಗ್ತಿದೆ ಅಂತ ಒಬ್ಬ ಹೇಳ್ತಾ ಇರ್ಬೇಕಾದ್ರೆ ವಿಕಾಸ್ಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಒಂಥರ ಎಲ್ಪ್ಲೆಸ್ ಆಗಿ ಅಲ್ಲೇ ಕೆಳಗೆ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದವನು ಸಡನ್ನಾಗಿ ಮೇಲಿನ ಮಾಡಿಯ ಕಡೆ ಕೈ ತೋರಿಸಿ, ಮಚ್ಚ ಮೇಲೆ ನೋಡ್ರು, ಮಚ್ಚ ಮೇಲೆ ನೋಡ್ರು, ಪ್ಲೀಸ್ ಇಲ್ಲಿಂದ ಹೋಗ್ಬಿಡೋಣ ಮಚ್ಚ ಅಂತ ಬಾಯದಿಂದ ಕಿರ್ತಾನೆ. ಅವನು ತೋರಿಸಿದ ಕಡೆ ಉಳಿದ 3 ಜನ ಫ್ರೆಂಡ್ಸ್ ಗಾಬರಿಯಿಂದ ಮೇಲಕ್ಕೆ ನೋಡ್ತಾರೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಜಾಗ ಸಂಪೂರ್ಣ ಖಾಲಿಯಾಗಿತ್ತು. ಆದರೆ ವಿಕಾಸ್ ಕಣ್ಣಿಗೆ ಮಾತ್ರ ಆ ಮಾಡಿಯ ಮೇಲೆ ಆ ಭಯಂಕರವಾದ ಹುಡುಗಿ ನಿಂತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಮೇಲೆ ನೋಡ್ರು ಅಂತ ಅಳುತ್ತಾ ಕೂಗುತ್ತಿದ್ದ ವಿಕಾಸ್ ಇದ್ದಕ್ಕಿದ್ದಂತೆ ಒಮ್ಮೆಲೆ ಸೈಲೆಂಟ್ ಆಗಿಬಿಡ್ತಾನೆ. ಕಣ್ಣು ಕೂಡ ಮಿಟುಕಿಸದೆ ದೆವ್ವ ಬಡಿದ ಹಾಗೆ ಮೇಲೇ ದಿಟ್ಟಿಸಿ ನೋಡ್ತಾ ಹಾಗೆ ನಿಂತ್ಕೊಳ್ತಾನೆ. ಅವನ ದೇಹ ಈಗ ಅವನ ಕಂಟ್ರೋಲ್ನಲ್ಲಿ ಇರಲಿಲ್ಲ. ಅವನಿಗೆ ಅರಿವಿಲ್ಲದಂತೆಯೇ ಆ ಮೊದಲನೇ ಮಾಡಿಯ ಮೆಟ್ಟಿಲುಗಳನ್ನು ಹತ್ತಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಉಳಿದ 3 ಜನರಿಗೆ ಪ್ರಾಣ ಬಾಯಿಗೆ ಬರುತ್ತೆ. ಲೋ ವಿಕಾಸ್, ಎಲ್ಲಿಗೂ ಹೋಗ್ತಿದ್ಯಾ? ಲೋ ವಾಪಸ್ ಬರೋ ವಿಕಾಸ್ ಅಂತ ಎಷ್ಟೇ ಕೂಗಿದ್ರೂ ಅವನು ಕಿವುಡನಾಗಿ ಮಾಡಿ ಹತ್ತಿ ಹೋಗ್ತಾನೆ ಇರ್ತಾನೆ. ಯಾರು ಎಷ್ಟೇ ಕರೆದ್ರೂ ಅವನು ತಿರುಗಿ ಕೂಡ ನೋಡಲ್ಲ. ಹಾಗೆ ಮೇಲೆ ಹೋದವನು ನೇರವಾಗಿ ಆ ಮೊದಲನೇ ಮಾಡಿಯ ಒಂದು ರೂಮ್ ಒಳಗೆ ನುಗ್ಗಿ ಸಡನ್ನಾಗಿ ಟಮಾರ್ ಅಂತೇಳಿ ಒಳಗಡೆಯಿಂದ ಬಾಗಿಲು ಹಾಕ್ಕೋತಾನೆ. ಕೆಳಗೆ ನಿಂತಿರೋ 3 ಜನರಿಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ವಿಕಾಸ್ ಆಗಿ ಮೆಟ್ಟಿಲು ಹತ್ತಿ ಹೋಗಿ ಬಾಗಿಲು ಹಾಕಿಕೊಂಡ ತಕ್ಷಣ ಕೆಳಗಿದ್ದ 3 ಜನರಿಗೆ ಗಾಬರಿ ಶುರುವಾಗುತ್ತೆ. ಲೋ ಮಚ್ಚ, ಮೇಲೆ ಹೋಗಿ ಕಾಪಾಡ್ರೋ, ಅವನು ಯಾವ ಸ್ಥಿತಿಯಲ್ಲಿದ್ದಾನೋ, ಏನಾದರೂ ಮಾಡ್ಕೊಳ್ತಾನೆ ಕೊಂಡ್ರೋ ಅಂತ ಕೂಗುತ್ತಾ ಆ 3 ಜನ ಓಡೋಡಿ ಮೇಲೆ ಬರ್ತಾರೆ. ಆ ಮುಚ್ಚಿದ ರೂಮಿನ ಬಾಗಿಲನ್ನು ಜೋರಾಗಿ ಬಡಿಯೋಕ್ಕೆ ಶುರು ಮಾಡ್ತಾರೆ. ಹೇ ವಿಕಾಸ್, ಬಾಗಿಲು ತೆಗಿಯೋ, ವಿಕಾಸ್ ಏನಾಯ್ತು ಬಾಗಿಲು ತೆಗಿಯೋ ಅಂತ ಎಷ್ಟು ಕೂಗಿದ್ರೂ ಒಳಗಡೆಯಿಂದ ಒಂದೇ ಒಂದು ಸಣ್ಣ ರೆಸ್ಪಾನ್ಸ್ ಕೂಡ ಬರ್ತಾಯಿಲ್ಲ. ಅವರು ಹಾಗೆ ಗಾಬರಿಯಲ್ಲಿ ಬಾಗಿಲು ಬಡಿತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅವರ ಹಿಂದೆ ಯಾರೋ ಬಂದು ಅವರ ಹೆಗಲ ಮೇಲೆ ಕೈ ಹಾಕ್ತಾರೆ. ಮೂವರು ಒಮ್ಮೆಲೆ ಬೆಚ್ಚಿ ಬಿದ್ದು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಸಾಕ್ಷಾತ್ ವಿಕಾಸ್ ನಿಂತಿದ್ದಾನೆ. ಹೌದು ಫ್ರೆಂಡ್ಸ್, ಕಣ್ಣೆದುರಿಗೆ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ. ಈ 3 ಜನ ಸ್ಪಷ್ಟವಾಗಿ ನೋಡಿದರು. ಈಗ ನೋಡಿದರೆ ಅದೇ ವಿಕಾಸ್ ಇವರು ಹಿಂದೆ ಬಂದು ನಿಂತಿದ್ದಾನೆ. ಯಾಕೋ ಮಚ್ಚ, ಯಾಕೆ ಈ ಬಾಗಿಲು ಬಡಿತಾ ಇದ್ದೀರಾ ಅಂತ ವಿಕಾಸ್ ಕ್ಯಾಶುವಲಾಗಿ ಕೇಳ್ತಾನೆ. ಆಗ ಈ 3 ಜನರಿಗೆ ತಲೆ ಗಿರ್ರನ್ನತ್ತೆ. ಇಲ್ಲಿ ಏನಾಗ್ತಿದೆ ಅಂತಲೇ ಅರ್ಥ ಆಗಲ್ಲ. ಲೋ, ನೀನು ಈಗ ತಾನೇ ಆ ರೂಮ್ ಒಳಗೆ ಹೋದೆ ಅಲ್ವಾ, ಬಾಗಿಲು ಹಾಕ್ಕೊಂಡೆ ಅಲ್ವಾ, ಮತ್ತೆ ಹೇಗೋ ಆಚೆ ಬಂದೆ? ಆ ರೂಮಿಂದ ಹೊರಗೆ ಬರೋಕ್ಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಗಾಬರಿಯಿಂದ ಕೇಳ್ತಾರೆ. ಅದಕ್ಕೆ ವಿಕಾಸ್ ಗೊಂದಲದಿಂದ, ನಾನೆಲ್ಲೋ ಒಳಗಡೆ ಹೋದೆ, ನಾನು ಕೆಳಗಡೆ ನಿಂತಿದ್ದೆ ಕೊಂಡ್ರು, ನೀವು ನಾನು ನೋಡಿಲ್ವಾ, ನಾನು ಯಾವ ರೂಮ್ ಒಳಗಡೆನೂ ಹೋಗಿಲ್ಲ ಅಂತಾನೆ. ಲೋ, ನೀನೇ ಅಲ್ವೇನೋ ಮೇಲೆ ಏನೋ ನೋಡಿ ಭ್ರಮೆಯಲ್ಲಿ ಇದ್ದ ಒಂಥರ ಅಲ್ಲಿ ನಿಂತಿದ್ದೆಲ್ಲೋ, ಏನೋ ನೋಡಿದೆ ನೀನು ಅಂತ ಎಲ್ಲರೂ ಕೇಳ್ತಾರೆ. ಅದಕ್ಕೆ ನಾನು ಏನು ನೋಡಿಲ್ಲಪ್ಪ, ನನಗೆ ಯಾವ ಭ್ರಮೆನೂ ಇಲ್ಲ, ಸರಿ ಬನ್ನಿರಿ ಇಲ್ಲಿಂದ ಹೋಗೋಣ ಅಂತ ವಿಕಾಸ್ ಎಲ್ಲರಿಗೂ ಕರೀತಾನೆ. ಹೇಗೋ ಹೋಗೋಣ ಅಂತೀಯಾ, ಆಚೆ ಹೋಗೋಕ್ಕೆ ಯಾವ ದಾರಿನೂ ಇಲ್ವಲ್ಲ ಅಂತ ಇವರು ಅಂದಾಗ ವಿಕಾಸ್ ಬಂದರು, ನಾನು ದಾರಿ ತೋರಿಸ್ತೀನಿ, ನಾನು ಹಿಂದೆ ಬನ್ನಿ ಅಂತ ಹೇಳಿ ಮುಂದಕ್ಕೆ ನಡೀತಾನೆ. ಸರಿ ದಾರಿ ಸಿಕ್ತು ಅಂತ ಆ 3 ಜನ ವಿಕಾಸ್ ಹಿಂದೆ ಹೋಗ್ತಾ ಇರ್ತಾರೆ. ಆ ವಿಕಾಸ್ ಅವರನ್ನು ಬಿಲ್ಡಿಂಗ್ನ ಬೇರೊಂದು ಕತ್ತಲೆಯ ಮೂಲೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಆಗ ಆ ನಿಮಿಷದಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ಯಾವ ಥರದ ಶಬ್ದ ಗೊತ್ತಾ? ವಿಕಾಸ್ ಭಯಂಕರವಾಗಿ ಕಿರ್ಚಾಡ್ತಾ ಇರೋವಂಥ ಶಬ್ದ. ಲೋ ಮಚ್ಚ, ಎಲ್ಲೋ ಇದ್ದೀರಾ, ನಾನು ಕಾಪಾಡ್ರು ಅಂತ ವಿಕಾಸ್ ನರಳುತ್ತಾ ಕೂಗುತ್ತಿರುವ ಶಬ್ದ ಇದು ಬಿಲ್ಡಿಂಗ್ನಲ್ಲಿ ಎಕೋ ಆಗುತ್ತೆ. ಮರುಕ್ಷಣ ಇವರೆಲ್ಲರೂ ತಮ್ಮ ಮುಂದೆ ದಾರಿ ತೋರಿಸಿಕೊಂಡು ಹೋಗ್ತಾರಂತ ವಿಕಾಸ್ನ ನೋಡ್ತಾರೆ. ಯಾಕಂದರೆ ಕಾಪಾಡಿ ಅಂತ ಕೂಗ್ತಿರೋ ವಿಕಾಸ್ನ ಧ್ವನಿ ಬರ್ತಾ ಇರೋದು ಮುಚ್ಚಿದ ಫಸ್ಟ್ ಫ್ಲೋರ್ ರೂಮಿಂದ. ಒಂದು ವೇಳೆ ನಿಜವಾದ ವಿಕಾಸ್ ಆ ರೂಮ್ ಒಳಗಡೆ ಲಾಕ್ ಆಗಿ ಕೂಗುತ್ತಿದ್ದರೆ ಹಾಗಾದರೆ ಈಗ ಇವ್ರಿಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇರೋದು ಯಾರು? ತಕ್ಷಣ ಹರ್ಷನಿಗೆ ಇಲ್ಲಿ ಏನೋ ದೊಡ್ಡ ಮಟ್ಟದ ಕೆಟ್ಟದ್ದು ನಡೆಯುತ್ತಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಲೋ ಮನೋಜ್, ಲೋ ರಾಹುಲ್, ನಿಂತ್ಕೊಳ್ರು, ನಮ್ಮ ಮುಂದೆ ಹೋಗ್ತಾ ಇರೋದು ವಿಕಾಸ್ ಅಲ್ಲ ಕೊಂಡ್ರು, ನಮ್ಮ ಫ್ರೆಂಡ್ ವಿಕಾಸ್ ಆ ರೂಮ್ ಒಳಗಡೆ ಇದ್ದಾನೆ, ಅವನು ನಮಗೋಸ್ಕರ ಕೂಗ್ತಿದ್ದಾನೆ, ಬಂದರು ವಾಪಸ್ ಹೋಗೋಣ ಅಂತ ಕಿರ್ತಾನೆ. ಹರ್ಷ ಈಗ ಹೇಳಿದ್ದೆ ತಡ. ಮೂವರಿಗೆ ಆ ಆಕಾರದ ಹಿಂದಿರೋ ಭಯಾನಕ ಸತ್ಯ ಅರ್ಥ ಆಗಿ ಅಲ್ಲಿಂದ ಓಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಹರ್ಷ ಆಗಿರಲಿ, ರಾಹುಲ್ ಆಗಿರಲಿ ಅಥವಾ ಮನೋಜ್ ಆಗಿರಲಿ, ಆ 3 ಜನಕ್ಕೂ ತಮ್ಮ ದೇಹನ ಒಂದೇ ಒಂದು ಇಂಚು ಕೂಡ ಅಲುಗಾಡ್ಸೋಕ್ಕಾಗ್ತಾಯಿಲ್ಲ. ಯಾರೋ ಅವರನ್ನು ಕಟ್ಟಾಕಿರೋ ಥರ ಅವ್ರ ದೇಹ ಮಂಜುಗಡ್ಡೆ ಥರ ಕಲ್ಲಿನಾಗೆ ಫ್ರೀಸ್ ಆಗಿಬಿಟ್ಟಿದೆ. ಮುಂದೆ ಹೋಗ್ತಾ ಇದ್ದ ಆ ನಕಲಿ ವಿಕಾಸ್ ಈಗ ಹಿಂದಕ್ಕೆ ತಿರುಗ್ತಾನೆ. ಇವರ ಕತೆ ಏನಾಗುತ್ತೆ ಬನ್ನಿ ಮುಂದೆ ಹೇಳ್ತೀನಿ. ಮುಂದೆ ದಾರಿ ತೋರಿಸ್ತಾ ಹೋಗಿದ್ದ ಆ ವಿಕಾಸ್ ಈಗ ಸಡನ್ನಾಗಿ ಹಿಂದಕ್ಕೆ ತಿರುಗ್ತಾನೆ. ಆದರೆ ಅವನ ಬಾಯಿಂದ ಬರ್ತಾ ಇರೋ ಧ್ವನಿ ಅವನದಲ್ಲ.
ಒಂದು ಹುಡುಗಿಯ ಕರ್ಕಶವಾದ ಭಯಂಕರವಾದ ಧ್ವನಿಯಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶದಿಂದ ಅವನು ಕೂಗ್ತಾ ಇದ್ದಾನೆ. ಏನರೋ ನಿಮ್ಗೆ ಕರೆದ್ರೆ ಬರೋಕ್ಕಾಗಲ್ವಾ? ಹೊರಗಡೆ ಹೋಗೋಕ್ಕೆ ದಾರಿ ತೋರಿಸ್ತೀನಿ ಅಂತ ಕೇಳಿದ್ದೀನಿ ತಾನೆ, ಬರ್ತೀರಾ ಇಲ್ವಾ ಅಂತೇಳಿ ಜೋರಾಗಿ ಕೂಗ್ತಾನೆ. ಇದನ್ನು ಕೇಳಿ ಆ ಮೂರು ಜನರಿಗೆ ಪ್ರಾಣನೇ ಹೋದಂಗಾಗುತ್ತೆ. ಎದುರಿ ನಡುಗ್ತಾ ಇದ್ರು. ಅವರಿಂದ ಒಂದೇ ಒಂದು ಹೆಜ್ಜೆ ಮುಂದೆ ಇಡೋಕ್ಕೂ ಆಗ್ತಿಲ್ಲ, ಹಿಂದಕ್ಕೂ ಓಡೋಕ್ಕೂ ಆಗ್ತಿಲ್ಲ. ಯಾರೋ ಮಾಟ ಮಾಡಿದ ಹಾಗೆ ಮೂರ್ತಿಗಳ ಥರ ಸ್ಟಕ್ಕಾಗಿ ಅಲ್ಲೇ ನಿಂತು ಬಿಡ್ತಾರೆ. ಆಗ ಆ ಹರ್ಷನಿಗೆ ಸ್ಪಷ್ಟವಾಗಿ ಅರ್ಥ ಬಿಡುತ್ತೆ, ಇದು ನಾವಂದುಕೊಂಡ ಹಾಗೆ ಭ್ರಮೆ ಅಲ್ಲ, ನಮ್ಮ ಕಣ್ಣ ಮುಂದೆ ನಿಂತಿರೋದು ಸಾಕ್ಷಾತ್ ಆತ್ಮವೇ, ದೆವ್ವನೇ ಅಂತ. ಹರ್ಷನಿಗೆ ದೆವ್ವದ ಮೇಲೆ ನಂಬಿಕೆ ಇರಲಿಲ್ವೇನೋ, ಆದರೆ ಅವನಿಗೆ ದೇವರ ಮೇಲೆ, ಅದರಲ್ಲೂ ಅವರ ಊರಿನ ಕುಲದೇವರ ಮೇಲೆ ಅತಿಯಾಗಿ ನಂಬಿಕೆ ಇತ್ತು. ಈಗ ಬೇರೆ ಯಾವ ದಾರಿಯೂ ಇಲ್ಲದೆ ಕಣ್ಣು ಗಟ್ಟಿಯಾಗಿ ಮುಚ್ಚಿಕೊಂಡು, ದೇವರೇ ನೀನೇ ನಮ್ಮನ್ನು ಕಾಪಾಡಬೇಕು ತಾಯಿ ಅಂತ ತನ್ನ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಅವನು ಹಾಗೆ ಭಕ್ತಿಯಿಂದ ಬೇಡಿಕೊಂಡ ಮರುಕ್ಷಣವೇ ಅವರ ಕಣ್ಣು ಮುಂದೆ ನಿಂತಿದ್ದ ಆ ಭೀಕರ ಆಕೃತಿ ಅತಿ ಭಯಂಕರವಾಗಿ ಆಕ್ರೋಶದಿಂದ ಕಿರ್ಚಾಡ್ತಾ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟೊತ್ತಿಗೆ ಅಲ್ಲಿಂದ ಮಾಯ ಆಗಿಬಿಡುತ್ತೆ. ಅದು ಮಾಯವಾದ ತಕ್ಷಣ ಇವರ ಮೂವರ ದೇಹಕ್ಕಿದ್ದ ಆ ಫ್ರೀಸ್ ಬಿಟ್ಟು ಹೋಗುತ್ತೆ. ಈಗ ಅವರಿಗೆ ಅಲುಗಾಡೋಕ್ಕೂ ಸಾಧ್ಯವಾಗ್ತಿದೆ, ನಾರ್ಮಲ್ ಆಗಿಬಿಡ್ತಾರೆ. ಆದರೆ ಆ ಶಾಪಗ್ರಸ್ತ ಮನೆಯಿಂದ ಆಚೆ ಹೋಗಿ ಮಾತ್ರ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಆಗ ರಾಹುಲ್ ಹೇಳ್ತಾನೆ, ಮೊದಲು ಆ ರೂಮ್ನಲ್ಲಿ ಸಿಕ್ಕಾಕೊಂಡಿರೋ ವಿಕಾಸ್ನ ಕಾಪಾಡೋಣ ಬಂದರು ಅಂತ. ಮೂವರು ಜೀವ ಕೈಯಲ್ಲಿ ಹಿಡ್ಕೊಂಡು ಮೇಲಿನ ಮಾಡಿಗೆ ಓಡ್ತಾರೆ. ಮೇಲೆ ಹೋಗಿ ನೋಡಿದ್ರೆ ಒಳಗಡೆಯಿಂದ ಲಾಕ್ ಆಗಿದ್ದ ಆ ರೂಮಿನ ಬಾಗಿಲು ಈಗ ಓಪನ್ ಆಗಿದೆ. ಮೆಲ್ಲನೆ ಒಳಗಡೆ ಹೋಗಿ ನೋಡ್ತಾರೆ, ರೂಮ್ ಖಾಲಿಯಾಗಿದೆ. ಅದರ ಸೈಡಲ್ಲಿದ್ದ ಒಂದು ಕಿಟಕಿ ಮಾತ್ರ ಓಪನ್ ಆಗಿರುತ್ತೆ. ಆ ಕಿಟಕಿಯಿಂದ ಸಣ್ಣದಾಗಿ ಗಾಳಿ ಬೀಸ್ತಾ ಇರುತ್ತೆ. ಗಾಬರಿಯಿಂದ ಆ ಕಿಟಕಿಯಿಂದ ಆಚೆ ಬಗ್ಗಿ ನೋಡಿದಾಗ ಕೆಳಗಡೆ ಇರೋ ಬಾಲ್ಕನಿಯಲ್ಲಿ ವಿಕಾಸ್ ನಿಂತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಲೋ ವಿಕಾಸ್, ಬಂದುಬಿಡೋ ಪ್ಲೀಸ್, ಕೆಳಗಿಳಿಯೋ ವಿಕಾಸ್ ಅಂತ ಮೂರು ಜನ ಬಿಕ್ಕಿ ಬಿಕ್ಕಿ ಅಳುತ್ತಾ ಜೋರಾಗಿ ಕೂಗ್ತಾರೆ. ಆದರೆ ವಿಕಾಸ್ ಅವರ ಕೂಗಿಗೆ ಒಮ್ಮೆ ಕೂಡ ಹಿಂದಕ್ಕೆ ತಿರುಗಿ ನೋಡಲ್ಲ. ಅವ್ರಾಗಿ ನೋಡ್ತಾ ಇರೋ ಹಾಗೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆ ಬಾಲ್ಕನಿಯಿಂದ ನೇರವಾಗಿ ಕೆಳಗೆ ಜಿಗದೇ ಬಿಡ್ತಾನೆ. ಬಾಲ್ಕನಿಯಿಂದ ಜಿಗಿದ ವಿಕಾಸ್ ಬದುಕಿದ್ದಾನ ಸತ್ತಿದ್ದಾನ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅವನು ಬಿದ್ದಿರೋ ಜಾಗಕ್ಕೆ ಇವರು ಹೋಗ್ಬೇಕಂದ್ರೆ ಇವರು ಕೂಡ ಅದೇ ಕಿಟಕಿಯಿಂದ ಕೆಳಗೆ ಜಿಗಿಬೇಕು. ಬೇರೆ ಯಾವುದೂ ದಾರಿ ಇಲ್ಲ. ಬೇರೆ ಮೈನ್ ಡೋರ್ ಅಂತೂ ಓಪನ್ ಆಗಿಲ್ಲ, ಇವರು ಮೈನ್ ಡೋರಿಂದ ಬಂದೂ ಇಲ್ಲ. ಈಗ ಏನು ಮಾಡೋದು ಅಂತ ದಾರಿ ತೋಚದೆ ಟೆನ್ಷನಲ್ಲಿ ನಿಂತಿದ್ದ ಆ ಮೂರು ಜನರ ಕಿವಿಗೆ ಇದ್ದಕ್ಕಿದ್ದಂತೆ ಒಂದು ಶಬ್ದ ಕೇಳಿಸುತ್ತೆ. ದೇವಸ್ಥಾನದ ಗಂಟೆ ಬಾರಿಸುವ ಶಬ್ದ, ಟನ್ 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 ಅಂತ. ಬರೀ ಗಂಟೆ ಶಬ್ದ ಮಾತ್ರ ಅಲ್ಲ, ಅದರ ಜೊತೆಗೆ ಘಮ್ ಅನ್ನುವ ಸಾಂಬ್ರಾಣಿ ವಾಸನೆ ಕೂಡ ಬಿಲ್ಡಿಂಗ್ ಒಳಗೆ ಹರಡೋಕ್ಕೆ ಶುರುವಾಗುತ್ತೆ. ಏನಿದು ದೆವ್ವದ ಮನೆಯಲ್ಲಿ ಪೂಜೆ ವಾಸನೆ ಅಂತ ಆಶ್ಚರ್ಯದಿಂದ ಆ ರೂಮ್ ಬಿಟ್ಟು ಆಚೆ ಬಂದು ನೋಡ್ತಾರೆ. ಆಗ ಆ ಬಿಲ್ಡಿಂಗ್ನ ಮೇನ್ ಡೋರ್ ಓಪನ್ ಆಗುತ್ತೆ. ಒಳಗೆ ಬರ್ತಾ ಇರೋದು ಯಾರು ಗೊತ್ತಾ? ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ನಲ್ಲ ಆ ಲೋಕಲ್ ಹುಡುಗ, ಅವನು ಮತ್ತು ಅವನ ಜೊತೆಗೆ ಊರಿನ 3 ಜನ ದೊಡ್ಡವರು ಮತ್ತು ಒಬ್ಬರು ಸ್ವಾಮೀಜಿ ಕೈಯಲ್ಲಿ ಮಂತ್ರಿಸಿದ ದಾರ, ಬೆಂಕಿ ಉರಿಯುತ್ತಿರುವ ಕುಂಡ, ಒಬ್ಬನ ಕೈಯಲ್ಲಿ ಶಂಖ, ಇನ್ನೊಬ್ಬನ ಕೈಯಲ್ಲಿ ಗಂಟೆ, ಯಾವುದೋ ದೊಡ್ಡ ಪೂಜೆಗೆ ಬಂದವರ ಥರ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಇವರನ್ನು ನೋಡಿದ ತಕ್ಷಣ 3 ಜನಕ್ಕೆ ಜೀವ ಬಂದಂಗೆ ಆಗುತ್ತೆ. ಜೀವ ಬಂದಂಗೆ ಆಗುತ್ತೆ. ಅಪ್ಪ, ಕೊನೆಗೂ ಯಾರೋ ನಮ್ಮ ಸಹಾಯಕ್ಕೆ ಬಂದ್ರಲ್ಲ ಅಂತ ನೆಮ್ಮದಿಯನ್ನು ನಿಟ್ಟುಸಿರು ಬಿಡ್ತಾರೆ. ನೇರವಾಗಿ ಆ ಸ್ವಾಮೀಜಿ ಹತ್ರನೂ ಹೋಗದೆ ಹೊರಗಡೆ ಓಡಿ ಆ ವಿಕಾಸ್ ಕೆಳಗೆ ಬಿದ್ದಿದ್ನಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ವಿಕಾಸ್ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಮೈಯೆಲ್ಲ ತೀವ್ರವಾಗಿ ಗಾಯಗಳಾಗಿರುತ್ತೆ. ಕೂಡಲೇ ಆ 3 ಸೇರಿ ಅವನನ್ನು ಎತ್ಕೊಂಡು ಕಾಂಪೌಂಡ್ ಆಚೆ ಆ ಲೋಕಲ್ ಹುಡುಗ ಕೂತಿದ್ದ ಮರದ ಬುಡಕ್ಕೆ ತಂದು ಒರಗಿಸಿ ಕೂರಿಸ್ತಾರೆ. ಆಗ ಒಳಗಡೆಯಿಂದ ಸ್ವಾಮೀಜಿ, ಬೇಗ ಆ ಹುಡುಗನನ್ನು ಎತ್ಕೊಂಡು ಒಳಗೆ ಬನ್ನಿ, ಇಲ್ಲಾಂದರೆ ಅವನ ಜೀವಕ್ಕೆ ಅಪಾಯ ಕೊಂಡ್ರು ಅಂತ ಕೂಗುವ ಶಬ್ದ ಕೇಳಿಸುತ್ತೆ. ಅಷ್ಟರಲ್ಲಿ ಆ ಲೋಕಲ್ ಹುಡುಗ ಅಲ್ಲಿಗೆ ಬಂದು, ನಾನು ಆಗಲೇ ಹೇಳಿದ್ದೆ ತಾನೇ ಅಣ್ಣ ನಿಮಗೆ, ನಮ್ಮ ಅಪ್ಪನಿಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಡೌಟ್ ಬಂದು ಊರಿನವ್ರಿಗೆ ಹೇಳಿ ಸ್ವಾಮೀಜಿನ ಕಳಿಸಿದ್ದಾರೆ, ಬೇಗ ಬನ್ನಿ ಅಣ್ಣ ಅಂತಾನೆ. ಆ 3 ಜನ ಹುಡುಗರು ಬೇರೆ ದಾರಿ ಇಲ್ಲದೆ ರಕ್ತದ ಮಡುವಿನಲ್ಲಿರೋ ವಿಕಾಸ್ನ ಎತ್ತಿಕೊಂಡು ಮತ್ತೆ ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಒಳಗೆ ಹೋದವರಿಗೆ ಭಯಂಕರವಾದ ಶಾಕ್. ಯಾಕೆಂದರೆ ಕೇವಲ 5 ನಿಮಿಷದಲ್ಲಿ ಆ ಬಿಲ್ಡಿಂಗ್ನ ಹಾಲ್ ಮಧ್ಯೆ ರಂಗೋಲಿ ಹಿಟ್ಟಿನಿಂದ ದೊಡ್ಡ ದೊಡ್ಡ ವೃತ್ತಗಳು, ಚಕ್ರಗಳು, ಮಾಂತ್ರಿಕ ರೇಖೆಗಳನ್ನು ಬಿಡಿಸಿದರು. ಅದರ ಮಧ್ಯೆ ಕುಂಕುಮ, ಅರಿಶಿಣ, ನಿಂಬೆಹಣ್ಣು ಕತ್ತರಿಸಿ ಇಟ್ಟು ಅಗ್ನಿಕುಂಡ ಮಾಡಿ ಭಯಂಕರವಾಗಿ ಪೂಜೆ ಶುರು ಮಾಡಿದರು. ಇದನ್ನೆಲ್ಲ ನೋಡ್ತಿದ್ದ ಹರ್ಷ
ಅಳುಕುತ್ತಲೇ ಸ್ವಾಮೀಜಿನ ಕೇಳ್ತಾನೆ, ಸ್ವಾಮೀಜಿ ಇಲ್ಲಿ ನಿಜವಾಗ್ಲೂ ಆತ್ಮ ಇದೆಯಾ, ದೆವ್ವ ಇದೆಯಾ? ಸ್ವಾಮೀಜಿ ಕೋಪದಿಂದ, ಯಾಕೋ ನಿನ್ನ ಸ್ನೇಹಿತ ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾನೆ ಅಂತ ನೋಡಿದ್ರು ನಿನಗೆ ಅರ್ಥ ಆಗ್ತಿಲ್ವಾ? ಆ ಆತ್ಮದ ಕೈಗೆ ಸಿಕ್ಕಿಬಿದ್ದು ಅದು ನಿನ್ನ ಫ್ರೆಂಡ್ನ ಮೋಹಿಸಿ ಅವನ ಮೈಯೊಳಗೆ ಸೇರಿಕೊಂಡಿದೆ. ಆ ಆತ್ಮನೇ ನಿನ್ನ ಫ್ರೆಂಡ್ನ ಮೇಲಿಂದ ಜಿಗಿಯುವಾಗ ಮಾಡಿರೋದು. ಈಗ ನೀನು ಅವನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೂ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು ಅವನು ಬದುಕಲ್ಲ. ಆ ಆತ್ಮ ಅವನ ಮೈಯಿಂದ ಆಚೆ ಹೋದರೆ ಮಾತ್ರ ನಿಮ್ಮ ಫ್ರೆಂಡ್ ನಿಮ್ಗೆ ಸಿಗ್ತಾನೆ ಕಂಡ್ರು ಅಂತ ಅವ್ರು ಹೇಳ್ತಾರೆ. ಇದನ್ನು ಕೇಳಿದ ಮೇಲೆ ಇವ್ರಿಗೆ ನಂಬದೆ ಬೇರೆ ವಿಧಿನೇ ಇರಲಿಲ್ಲ. ವಿಕಾಸ್ನ ದೇಹವನ್ನು ತಂದು ಆ ರಂಗೋಲಿ ಚಕ್ರದ ಮಧ್ಯೆ ಮಲಗಿಸ್ತಾರೆ. ಆಗ ಸ್ವಾಮೀಜಿ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಕೊಡ್ತಾರೆ. ನೋಡ್ರೋ, ನಾನೀಗ ಒಂದು ಬಾರಿ ಮಂತ್ರ ಹೇಳ್ತೀನಿ, ಅದು ಮುಗಿಯೋವರೆಗೂ ಯಾರೊಬ್ಬರು ಆ ಮೇಲಿನ ಮಾಡಿಯ ಕಡೆ ತಿರುಗಿ ಸಹ ನೋಡಬಾರದು, ತಿರುಗಲೇಬಾರದು. ಒಂದು ವೇಳೆ ಆ ಕಡೆ ನೋಡಿದರೆ ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಇಲ್ಲ ಅಂತ ಅವರು ವಾರ್ನಿಂಗ್ ಕೊಟ್ಬಿಡ್ತಾರೆ. ಎಲ್ಲರೂ ಭಯದಿಂದ ಗೋಡೆ ಕಡೆ ತಿರುಗಿ ನಿಂತ್ಕೊಳ್ತಾರೆ. ಆದರೆ ಹರ್ಷ ಒಳಗೆ ಧೈರ್ಯ ಮಾಡಿ ಏನು ಮಾಡ್ತಾನೆ, ತನ್ನ ಕ್ಯಾಮ್ರಾ ಆನ್ ಮಾಡಿ ಹಿಂದಕ್ಕೆ ತಿರುಗಿಸಿಟ್ಕೊತಾನೆ, ಯಾರಿಗೂ ಗೊತ್ತಾಗದೇ ಇರೋ ಥರ. ಯಾವ ಕಡೆ ತಿರುಗಿ ನೋಡಬಾರ್ದು ಅಂತಾರ ಆ ಕಡೆಗೆ ಕ್ಯಾಮ್ರಾನ ತಿರುಗಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಣ ಏನಾದರೂ ಇದ್ದರೆ ವಿಡಿಯೋ ಅಂತೇಳಿ ಆ ಕಡೆ ತಿರುಗಿಸಿಟ್ಕೊತಾನೆ. ಯಾಗಗಳೆಲ್ಲ ಮುಗಿಯುತ್ತೆ. ಸ್ವಾಮೀಜಿ, ಈ ಆತ್ಮ ಅವನ ಮೈಯಿಂದ ಹೋಯ್ತು, ಬೇಗ ಆಸ್ಪತ್ರೆಗೆ ಸೇರಿಸಿ ಅಂತಾರೆ. ಎಲ್ಲರೂ ಸೇರಿ ವಿಕಾಸ್ನ ಊರಿಗೆ ಕರೆತಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಡಾಕ್ಟರ್ಗಳು ಹೇಳ್ತಾರೆ, ಹುಡುಗ ಕೋಮದಲ್ಲಿದ್ದಾನೆ, ಯಾವಾಗ ಎಚ್ಚರವಾಗ್ತಾನೆ ಗೊತ್ತಿಲ್ಲ ಅಂತಾರೆ. ಅವನ ಅಪ್ಪ ಅಮ್ಮ ಎಲ್ಲರಿಗೂ ವಿಷಯ ತಿಳಿಸಿ ಅವರು ಕೂಡ ಆಸ್ಪತ್ರೆಗೆ ಬರ್ತಾರೆ. ಇತ್ತ ಆಸ್ಪತ್ರೆಯ ಹೊರಗಡೆ ಹರ್ಷ ತನ್ನ ಕ್ಯಾಮ್ರಾ ತೆಗೆದು ಆ ಪೂಜೆ ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದ ವಿಡಿಯೋನ ಪ್ಲೇ ಮಾಡಿ ನೋಡ್ತಾನೆ. ವಿಡಿಯೋ ನೋಡಿದ ತಕ್ಷಣ ಹರ್ಷ ಎದುರು ನಡುಗಿ ಹೋಗ್ತಾನೆ. ಯಾಕೆಂದರೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು, ಆ ಮಹಡಿಯ ಮೇಲೆ ಉದ್ದನೆಯ ಕೂದಲು ಬಿಟ್ಟುಕೊಂಡು ಕೇವಲ ಬೆಳ್ಳಗಿನ ಕಣ್ಣುಗಳು ಮಾತ್ರ ಕಾಣಿಸುವ ಆ ಭಯಂಕರವಾದ ಹುಡುಗಿ ನಿಂತಿರೋದು ಕ್ಲಿಯರಾಗಿ ರೆಕಾರ್ಡ್ ಆಗಿತ್ತು. ಮಚ್ಚ, ಈ ವಿಡಿಯೋನ ಆನ್ಲೈನಲ್ಲಿ ಹಾಕಿದರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ ಕಣೋ ಅಂತ ಉಳಿದ ಫ್ರೆಂಡ್ಸ್ಗೂ ತೋರಿಸ್ತಾನೆ. ಈಗ ಅವರು ಆಸ್ಪತ್ರೆಯಲ್ಲಿ ಸೇಫ್ ಆಗಿದ್ದೀವಿ ಅನ್ನೋ ಧೈರ್ಯದಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹರ್ಷ ಕ್ಯಾಮ್ರಾದಿಂದ SD ಕಾರ್ಡ್ ತೆಗೆದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತಾನೆ. ವಿಡಿಯೋನ ಬೇರೆಯವರ ಮೊಬೈಲ್ಗೆ ಕಳಿಸೋಣ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡ್ಕೊಳ್ಳೋಣ ಅಂತ ನೋಡ್ತಾನೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಹರ್ಷನಿಗೆ ಅರಿವಿಲ್ಲದಂತೆ ಅವನ ಕೈಗಳು ಆ SD ಕಾರ್ಡ್ನ ಫಾರ್ಮ್ಯಾಟ್ ಮಾಡಿಬಿಡುತ್ತೆ. ಲೋ ಮಚ್ಚ, ವಿಡಿಯೋ ಎಲ್ಲಿ ಕಣೋ ಅಂತ ಫ್ರೆಂಡ್ಸ್ ಕೇಳಿದಾಗ ಹರ್ಷನಿಗೆ ಎಚ್ಚರವಾಗಿ ನೋಡ್ತಾನೆ. SD ಕಾರ್ಡು ಸಂಪೂರ್ಣ ಎಂಪ್ಟಿ. ಕೇವಲ ಆ ದೆವ್ವದ ವಿಡಿಯೋ ಮಾತ್ರ ಅಲ್ಲ, ಅವರು ಕೇರಳಕ್ಕೆ ಹೋದಾಗ ಬಂದಾಗ ತೆಗೆದಿದ್ದು ಪ್ರತಿಯೊಂದು ವಿಡಿಯೋನೂ ಡಿಲೀಟ್ ಆಗೋಗಿತ್ತು. ಲೋ ಮಚ್ಚ, SD ಕಾರ್ಡ್ ಫಾರ್ಮೆಟ್ ಆಯಿತು ಕಣೋ, ನಾನೇ ಫಾರ್ಮೆಟ್ ಹೊಡೆದಿರೋ ಥರ ನನಗೆ ಅನ್ನಿಸ್ತಿದೆ, ಆದರೆ ನಾನು ಬೇಕು ಅಂತ ಮಾಡಿಲ್ಲ ಕಣ್ರು ಅಂತ ಹರ್ಷ ತಲೆ ಚಿಚ್ಕೊಳ್ತಾನೆ. ಏನೋ ಇಡೀ ಪ್ರಪಂಚಕ್ಕೆ ಪ್ರೂಫ್ ಕೊಡ್ಬೋದಾಗಿದ್ದಂಥ ಆ ವಿಡಿಯೋನ ನೀನೇ ಡಿಲೀಟ್ ಮಾಡ್ತೀಯಾ ಅಂತ ಫ್ರೆಂಡ್ಸ್ ಟೆನ್ಷನ್ ಆಗ್ತಾರೆ. ಆಗ ಹರ್ಷ ಅಳುತ್ತಾ, ಆತ್ಮ ಹೇಗೆ ವಿಕಾಸ್ ಮೈ ಒಳಗೆ ಸೇರಿಕೊಂಡು ಅವನ ಕೈಯಿಂದನೇ ಮೇಲಿಂದ ಹಾರೋ ಥರ ಮಾಡ್ತಲ್ವ, ಅದೇ ಥರ ಆ ಆತ್ಮ ಈಗ ನನ್ನ ಮೈ ಒಳಗೆ ಸೇರಿಕೊಂಡು ನನ್ನ ಕೈಯಿಂದನೇ ಆ SD ಕಾರ್ಡ್ನ ಫಾರ್ಮೆಟ್ ಮಾಡಿಸಿರೋ ಥರ ನನಗೆ ಅನ್ನಿಸ್ತಿದೆ, ಭಯ ಆಗ್ತಿದೆ ಕಣೋ, ದೆವ್ವ ನನ್ನ ಬಿಡಲ್ಲ ಅಂತ ನಡುಗುತ್ತಾ ಹೇಳ್ತಾನೆ. ದೆವ್ವನೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದ ಹರ್ಷನಿಗೆ ಈಗ ಜೀವ ಭಯ ಶುರುವಾಗಿ ಆಸ್ಪತ್ರೆಯಿಂದ ಬಿದ್ನೋ ಎದ್ನೋ ಅಂತ ಓಡಿ ಬಂದ ಹರ್ಷ ನೇರವಾಗಿ ಸ್ವಾಮೀಜಿ ಕಾಲಿಟ್ಕೊಂಡು, ಸ್ವಾಮೀಜಿ, ಆ ದೆವ್ವ ನನ್ನ ಹಿಂದೆನೇ ಸುತ್ತಾಡ್ತಿರೋ ಹಾಗೆ ಅನ್ನಿಸ್ತಿದೆ, ನನ್ನ SD ಕಾರ್ಡ್ ವಿಡಿಯೋ ನಾನೇ ಡಿಲೀಟ್ ಮಾಡಿಲ್ಲ, ಅದು ತಾನಾಗಿಯೇ ಫಾರ್ಮೆಟ್ ಆಗೋಗಿದೆ ಅಂತ ಅಳ್ತಾ ಇದ್ದಾನೆ. ಆಗ ಸ್ವಾಮೀಜಿಯವರು ಸ್ವಲ್ಪನೂ ಆಶ್ಚರ್ಯಪಡದೆ, ನಾನು ಅವತ್ತು ಪೂಜೆ ಮಾಡುವಾಗ ನಿನಗೆ ಏನು ಹೇಳಿದ್ದೆ, ಯಾವ ಕಾರಣಕ್ಕೂ ಮೇಲಿನ ಮಾಡಿ ಕಡೆ ತಿರುಗಿ ನೋಡಬಾರ್ದು ಅಂತ ಹೇಳಿದ್ನ ಇಲ್ವಾ ಅಂತ ಗದರ್ತಾರೆ. ಹರ್ಷ ಧೈರ್ಯ ಮಾಡಿ, ನಾನು ನೋಡೇ ಇಲ್ಲ ಸ್ವಾಮೀಜಿ ಅಂತ ಸ್ಟ್ರಾಂಗ್ ಆಗಿ ಸುಳ್ಳು ಹೇಳ್ತಾನೆ. ಆಗ ಸ್ವಾಮೀಜಿ, ಸುಳ್ಳು ಹೇಳ್ಬಿಡ, ನೀನು ಹಿಂದೆ ತಿರುಗಿ ನೋಡಿದ್ದನ್ನು ನಾನೇ ಕಣ್ಣಾರೆ ನೋಡಿದೆ ಅಂತಾರೆ. ನಿಜ ಏನಾಗಿತ್ತು ಅಂದರೆ, ಹರ್ಷ ಸ್ವಾಮೀಜಿ ಮಾತಿಗೆ ಬೆಲೆ ಕೊಡದೆ ಸುಮ್ಮನೆ ತನ್ನ ಕ್ಯಾಮ್ರಾ ಆನ್ ಮಾಡಿ ಮೇಲಕ್ಕೆ ಹಿಡಿದು ಕಣ್ಣಿಂದನೂ ಸಹ ಬಗ್ಗಿ ನೋಡಿದ್ದ. ಕಣ್ಣಿಗೆ ಏನೂ ಕಾಣಿಸ್ಲಿಲ್ಲ, ಕ್ಯಾಮ್ರಾದಲ್ಲೂ ಏನೂ ಇರಲ್ಲ ಅಂತ ಅಂದ್ಕೊಂಡಿದ್ದ. ಆದರೆ ಟ್ವಿಸ್ಟ್ ಏನಂದರೆ, ಕ್ಯಾಮ್ರಾದಲ್ಲಿ ಆ ದೆವ್ವ ಕ್ಲಿಯರಾಗಿ ರೆಕಾರ್ಡ್ ಆಗೋಗಿತ್ತು. ಸ್ವಾಮೀಜಿ ಕಂಟಿನ್ಯೂ ಮಾಡಿ, ನೀನು ಆ ಕಡೆ ಬಗ್ಗಿ ನೋಡಿದ್ಯಲ್ವಾ, ಅದಕ್ಕೆ ಆ ದೆವ್ವ ನೀನು ಹಿಂದೆನೇ ಬಂದಿದೆ, ನೀನು ತೆಗೆದಿದ್ದ ವಿಡಿಯೋ ಫುಟೇಜ್ ಕೂಡ ಡಿಲೀಟ್ ಆಗೋಕ್ಕೂ ಆ ಆತ್ಮನೇ ಕಾರಣ. ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ನೀನೀಗ ಜೀವಂತವಾಗಿ ನಿಂತಿದೆಯಾ ಅಂದರೆ ಆ ಹಳೆಯ ಬಿಲ್ಡಿಂಗಿಂದ ಆಚೆ ಬರಬೇಕಾದ್ರೆ ನಿಮ್ಮೆಲ್ಲರ ಕೈಗೆ ನಾನೊಂದು ರಕ್ಷೆಯಾಗಿರುವಂಥ ಒಂದು ದಾರನ ಕಟ್ಟಿದ್ದೆ, ನೆನಪಿದೆಯಾ? ಆ ದಾರ ನಿನ್ನ ಕೈಲಿರೋ ಕಾರಣದಿಂದನೇ ನೀನಿವತ್ತು ಉಸಿರಾಡ್ತಾ ಇದೆಯಾ ಅಂತ ಹೇಳ್ತಾರೆ.
ಇದನ್ನು ಕೇಳಿ ಹರ್ಷ ಎದುರಿ ನಡುಗಿ ಹೋಗ್ತಾನೆ. ಸ್ವಾಮೀಜಿ, ನನ್ನ ತಪ್ಪಾಯಿತು, ನನ್ನ ಪ್ರಾಣ ಉಳಿಸಿ ಅಂತ ಅವ್ರ ಕಾಲು ಹಿಡ್ಕೊಂಡು ಕಣ್ಣೀರು ಹಾಕ್ತಾನೆ. ಪಾಪ ಅಂತ ಸ್ವಾಮೀಜಿ, ಸರಿ ಅಳ್ಬೇಡ, ಆ ದಾರ ನಿನ್ನ ಕೈಯಲ್ಲಿ ಇರೋದ್ರಿಂದ ಆ ಆತ್ಮ ನಿನ್ನ ಮೈ ಒಳಗೆ ಸೇರಿಲ್ಲ, ಆದರೆ ನೀನು ಹಿಂದೆನೇ ಸುತ್ತಾಡ್ತಿದೆ, ಈಗಲೇ ಅದನ್ನು ಓಡಿಸ್ತೀನಿ, ಕೂತ್ಕೋ ಅಂತ ಹೇಳಿ ಅಲ್ಲೇ ಒಂದು ರಂಗೋಲಿ ಮಂಡಲ ಬರೀತಾರೆ. ಹರ್ಷನನ್ನು ಆ ಮಂಡಲದ ಮಧ್ಯೆ ಕೂರಿಸ್ಕೊಂಡು ಕೈಯಲ್ಲಿ ಒಂದು ನಿಂಬೆಹಣ್ಣು ಮತ್ತು ಸ್ವಲ್ಪ ಭಸ್ಮ ಹಿಡ್ಕೊಂಡು ಭಯಂಕರವಾದ ಮಂತ್ರಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಅವರು ಕಣ್ಣು ಮುಚ್ಚಿ ಜೋರಾಗಿ ಮಂತ್ರ ಹೇಳ್ತಾ ಆ ಮಂತ್ರಿಸಿದ ಭಸ್ಮನ ಹರ್ಷನ ಮೈ ಮೇಲೆ ಎರಚಿದ ತಕ್ಷಣ ಇದ್ದಕ್ಕಿದ್ದಂತೆ ಅವರ ಸುತ್ತಲೂ ಬಿರುಗಾಳಿ ಥರ ಜೋರಾಗಿ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ. ಆ ದೆವ್ವ ಹರ್ಷನನ್ನು ಬಿಟ್ಟು ಹೋಗೋಕ್ಕೆ ಒದ್ದಾಡ್ತಿರೋ ಥರ ಒಂದು ವಿಚಿತ್ರವಾದ ಕೆಟ್ಟ ವಾಸನೆ ಅಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಆ ಗಾಳಿಯ ರಭಸಕ್ಕೆ ಹರ್ಷನ ಕೈಯಲ್ಲಿದ್ದ ಆ ರಕ್ಷೆಯ ದಾರ ತಾನಾಗಿ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಮರುಕ್ಷಣ ಸ್ವಾಮೀಜಿ ಆ ನಿಂಬೆಹಣ್ಣನ್ನು ಹರ್ಷನ ತಲೆಗೆ 3 ಸಲ ನಿವಾಳಿಸಿ ಅಲ್ಲಿದ್ದ ಅಗ್ನಿಕುಂಡಕ್ಕೆ ಹಾಕ್ತಾರೆ. ಆ ನಿಂಬೆಹಣ್ಣು ಬೆಂಕಿಯಲ್ಲಿ ಡಮ್ ಅಂತ ಸಿಡಿದ ತಕ್ಷಣ ಆ ಬಿರುಗಾಳಿ ಶಬ್ದ ಎಲ್ಲವೂ ಒಮ್ಮೆಲೆ ಸೈಲೆಂಟ್ ಆಗೋಗುತ್ತೆ. ಆಗ ಸ್ವಾಮೀಜಿ ಹರ್ಷನಿಗೆ ವಿಭೂತಿ ಹಚ್ಚಿ, ಈಗ ಆ ಆತ್ಮ ನಿನ್ನ ಬಿಟ್ಟು ಹೋಯ್ತು, ಇನ್ನು ಮುಂದೆ ನಿನಗೆ ಯಾವ ಭಯನೂ ಇಲ್ಲ ಅಂತ ಅಭಯ ಕೊಡ್ತಾರೆ. ಆಮೇಲೆ ಸ್ವಾಮೀಜಿ ಅವನಿಗೆ ಒಂದು ಬುದ್ಧಿ ಮಾತು ಹೇಳ್ತಾರೆ. ನೋಡುತ್ತಮ್ಮ, ಹೇಗೆ ದೇವರಿದ್ದಾನೆ ಅಂತ ನಂಬಿ ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀಯೋ, ಅದೇ ಥರ ದೆವ್ವ ಇರೋದು ಕೂಡ ನಿಜಾನೇ. ಒಳ್ಳೆಯ ಶಕ್ತಿ ಅಂತ ಒಂದಿದ್ದರೆ ಕೆಟ್ಟ ಶಕ್ತಿ ಕೂಡ ಇರುತ್ತೆ. ಇವತ್ತಿಗೆ ನಿನಗೆ ಬುದ್ಧಿ ಬಂದಿದೆ ಅಂತ ಅಂದ್ಕೋತೀನಿ. ಇನ್ನು ಮುಂದೆ ಆ ದೆವ್ವ ಇದೆಯಾ ಇಲ್ವಾ ಅಂತ ಕಂಡುಹಿಡಿತೀನಿ ಅನ್ನೋ ಅಹಂಕಾರ ಬಿಟ್ಬಿಡು. ಯಾಕೆಂದರೆ ಈ ಸಲ ನಿಮ್ಮನ್ನು ಕಾಪಾಡೋಕ್ಕೆ ಆ ಊರಿನ ಹುಡುಗನ ಅಪ್ಪ ನಮ್ಮನ್ನು ಕಳಿಸಿದ್ರು. ಅದೇ ನಾವು ಬರದೇ ಇದ್ದಿದ್ರೆ ನೀವು 4 ಜನ ಅವತ್ತೇ ಹೆಣ ಆಗ್ತಿದ್ರಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ಆ ಘಟನೆ ನಡೆದು ಹೆಚ್ಚು ಕಡಿಮೆ 27 ದಿನಗಳೇ ಕಳೆದೋಗುತ್ತೆ. ಮೇಲಿಂದ ಕೆಳಗೆ ಜಿಗಿದು ಕೋಮಕ್ಕೆ ಹೋಗಿದ್ದ ವಿಕಾಸ್ 27 ದಿನಗಳ ನಂತರ ಎಚ್ಚರವಾಗ್ತಾನೆ. ಆದರೆ ಆ ವಿಕಾಸ್ ಮೊದಲಿನ ವಿಕಾಸ್ ಆಗಿರಲಿಲ್ಲ. ದೆವ್ವ ಹಿಡಿದ ಥರನೇ ಆಡ್ತಾ ಇದ್ದ. ಸರಿಯಾಗಿ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಸ್ವಂತ ಅಪ್ಪ ಅಮ್ಮನ ಜೊತೆನೂ ಸರಿಯಾಗಿ ಬೆರೀತಾ ಇರಲಿಲ್ಲ. ಊಟ ಕೂಡ ಮಾಡ್ತಿರಲಿಲ್ಲ. ಆ ಪ್ರಾಬ್ಲಮಿಂದ ಆಚೆ ಬರೋಕ್ಕೆ ಅವನಿಗೆ ತುಂಬಾ ಟೈಮ್ ಬೇಕಾಯಿತು. ಆದರೆ ಈ ಕಥೆಯಲ್ಲಿ ಒಂದು ಬೇಸರದ ವಿಷಯ ಅಂದರೆ, ಅಷ್ಟು ಕ್ಲೋಸ್ ಆಗಿದ್ದ ಆ 4 ಜನ ಫ್ರೆಂಡ್ಸ್ ಆವತ್ತಿನಿಂದ ಇಲ್ಲಿವರೆಗೂ ಒಬ್ಬರಿಗೊಬ್ಬರು ಮುಖ ಕೂಡ ನೋಡಿಲ್ಲ. ವಿಕಾಸ್ ಆ 3 ಜನ ಫ್ರೆಂಡ್ಸ್ ಜೊತೆ ಯಾಕೆ ಮಾತಾಡಿಲ್ಲ ಗೊತ್ತಾ? ವಿಕಾಸ್ ಸ್ವಲ್ಪ ಗುಣವಾದ ಮೇಲೆ ಅವನ ಅಪ್ಪ ಅಮ್ಮ ಒಂದು ಕಟ್ಟುನಿಟ್ಟಾದ ಕಂಡೀಷನ್ ಹಾಕ್ತಾರೆ. ನಿನಗೆ ಅಪ್ಪ ಅಮ್ಮ ಬೇಕು ಅಂದರೆ ನೀನು ಇನ್ನು ಮುಂದೆ ಆ 3 ಜನ ಫ್ರೆಂಡ್ಸ್ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು. ಅವ್ರ ಫೋನ್ ನಂಬರ್ ಕೂಡ ಡಿಲೀಟ್ ಆಗಬೇಕು ಅಂತ ತನ್ನಿಂದಾಗಿ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟಪಟ್ಟರು ಅಂತ ಅರ್ಥ ಮಾಡಿಕೊಂಡ ವಿಕಾಸ್, ನನಗೆ ಅಪ್ಪ ಅಮ್ಮನೇ ಮುಖ್ಯ ಅಂತ ಡಿಸೈಡ್ ಮಾಡಿ ಆ ಫ್ರೆಂಡ್ಸ್ ಜೊತೆಗಿನ ಎಲ್ಲ ಕಾಂಟ್ಯಾಕ್ಟ್ಸನ್ನು ಪರ್ಮನೆಂಟಾಗಿ ಕಟ್ ಮಾಡ್ಕೊತಾನೆ. ಇವತ್ತಿಗೂ ಅವರ ಲೈಫ್ನಲ್ಲಿ ಮತ್ತೆ ಯಾವ ಆತ್ಮ, ದೆವ್ವ, ಪಿಶಾಚಿಯ ಕಾಟ ಯಾವುದೂ ಬಂದಿಲ್ಲ. ಆದರೆ ದೆವ್ವ ಅಂದರೆ ನಗ್ತಾ ಇದ್ದ ಆ ಹುಡುಗರಿಗೆ ಈಗ ಎಷ್ಟು ಭಯ ಬಂದಿದೆ ಅಂದರೆ, ಸಂಜೆ 7 ಗಂಟೆ 8 ಗಂಟೆ ಆದಮೇಲೆ ಒಂಟಿಯಾಗಿ ಜನಸಂಚಾರ ಇಲ್ಲದ ಜಾಗಕ್ಕೆ ಹೋಗಿ ಅಂದರೆ ಒಂದು ಹೆಜ್ಜೆ ಕೂಡ ಆಚೆ ಇಡಲ್ಲ. ಆ ಲೆವೆಲ್ಗೆ ಅವರಿಗೆ ಆತ್ಮಗಳ ಮೇಲೆ ನಂಬಿಕೆ ಮತ್ತು ಭಯ ಬಂದುಬಿಟ್ಟಿದೆ. ಸೊ ಫ್ರೆಂಡ್ಸ್, ಈ ಘಟನೆಯಿಂದ ನಾವು ಅರ್ಥ ಮಾಡ್ಕೋಬೇಕಿರೋದು ಒಂದೇ, ನಮ್ಮ ಹಿರಿಯರು ಸುಮ್ಮನೆ ಸಂಜೆ 6 ಗಂಟೆ ಮೇಲೆ ಆ ಕಾಡಿಗೆ ಹೋಗಬೇಡಿ, ಆ ಹಳೆಯ ಬಿಲ್ಡಿಂಗ್ ಹತ್ರ ಸುಳಿಬೇಡಿ ಅಂತ ಹೇಳಿರಲ್ಲ. ಅದರಿಂದ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ದಯವಿಟ್ಟು ನೀವು ಹೊಸ ಊರಿಗೆ ಹೋದಾಗ ಅಲ್ಲಿನ ಜನ ಏನಾದರೂ ನಿಯಮಗಳನ್ನು ಪಾಲಿಸ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ನಾನೇ ದೊಡ್ಡವನು, ನಾನೇ ಸೈನ್ಸ್ ಅಂತ ಓವರ್ ಸ್ಮಾರ್ಟಾಗಿ ಆಡೋಕ್ಕೆ ಹೋಗಬೇಡಿ. ಊರಿನವರು ಹೇಳೋದನ್ನು ಮೀರಿ ಹೋದರೆ ಈ 4 ಜನ ಫ್ರೆಂಡ್ಸ್ಗೆ ಆದ ಗತಿ ಯಾರಿಗಾದರೂ ಬರ್ಬೋದು. ಇದಿಷ್ಟು ಈ ಭಯಾನಕ ಘಟನೆಯ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಗುಡ್ ಬೈ.